ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಕುಮಾರ್ ಕ್ರಿಯೇಷನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಒಂದು ಫಂಕ್ಷನ್ ಇತ್ತು, ನಮ್ಗೆ ಗೊತ್ತಿರೋರೇ ಫ್ರೆಂಡ್ ಆಗಬೇಕು. ಸೊ ಅವ್ರ ಮನೇಲಿ ಅಂದರೆ ಮದುವೆ ಇದೆ ಮಗಳದು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮೈಸೂರಲ್ಲಿ ಮದುವೆ ಇದೆ, ಸೊ ಹಂಗಾಗಿ ದೀಕ್ಷಾ ಕೂಡ ಬಂದಿದ್ಲು. ಸೊ ಇಬ್ಬರೂ ಮದುವೆಗೆ ಹೊರಟಿದ್ದೀವಿ. ಅದೇ ಮಾತಾಡ್ಕೊತಿದ್ವಿ ನೋಡಿ, ಇಬ್ಬರು ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊತಾ ಇದ್ವಿ. ರೀಲ್ಸ್ ಎಲ್ಲ ಮಾಡ್ಕೊಂಡು ಸೆಲ್ಫಿ ತಕ್ಕೊತಾ ಇದ್ವಿ. ಅವರು ಬಸ್ ಮಾಡಿದರು, ಇವತ್ತು ಮುಹೂರ್ತ ಇತ್ತು. ಸೊ ಹಂಗಾಗಿ ಮುಹೂರ್ತಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಸೊ ಬಸ್ ಮಾಡಿರೋಣ, ಮದುವೆ ಬಸ್ನಲ್ಲೇ ಹೋಗ್ತಾ ಇದ್ದೀವಿ. ಲೇಪನ್ನ ಸ್ಕೂಲಿಗೆ ಬಿಟ್ಟು ಲೇಪನ್ ಬರೋದ್ರೊಳಗೆ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಟು ಹೋಗ್ತಾ ಇದ್ದೀವಿ. ನೀನು ಧಾರೆ ಮುಹೂರ್ತ ಅಲ್ವಾ, ಮುಹೂರ್ತ ಮುಗಿಸ್ಕೊಂಡು ಬಂದ್ರಾಯಿತು, ಬೇಗ ಬರ್ಬೋದು ಅಂತ ಹೇಳ್ಬಿಟ್ಟೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ರೀಚ್ ಆದ್ವಿ. ಇದು ಮೈಸೂರು BGS ಚೌಟ್ರಿಲಿ ಮದುವೆ ಇದ್ದಿದ್ದು. ಸೊ ನಾವು ಬರುವಾಗಲೇ ಟೈಮ್ ಆಗೋಗಿತ್ತು ನೋಡಿ. ಇದಾಗಲೇ ಒಂದು ಟ್ರಿಪ್ಪು ಬೆಳಗ್ಗೆ 8 ಗಂಟೆಗೇನೋ ಬಸ್ ಬಂದಿತ್ತಂತೆ. ಆ ಟ್ರಿಪ್ಪಿಗೆ ಬಂದಿದ್ದವರೆಲ್ಲ ಈ ಬಸ್ಗೆ ಅಂದರೆ ಸಪ್ರೇಟ್ ಬೇರೆ ಬಸ್ಗೇನೋ ಹೋಗ್ತಿದ್ದಾರೆ. ನಾವಿವಾಗ ಇಲ್ಲಿ ಬಂದ್ವಿ. ನಾವು ಬರೋದ್ರೊಳಗೆ ಆಲ್ರೆಡಿ ಧಾರೆ ಮುಹೂರ್ತ ಅಲ್ಲೇ ಅರ್ಧಕ್ಕರ್ಧ ಆಗ್ತಾಯಿತ್ತು. ಹೋಗಿ ಮುಹೂರ್ತ ಮಾಡಿ ಆಮೇಲೆ ಈ ಕಡೆ ಎಲ್ಲ ಹೆಂಗೆ ಅಂದರೆ ನಮ್ಮ KR ನಗರ ಮೈಸೂರು ಸೈಡೆಲ್ಲ ಮುಹೂರ್ತ ಆದಮೇಲೂ ರಿಸೆಪ್ಷನ್ ಮಾಡ್ತಾರೆ. ನೈಟು ರಿಸೆಪ್ಷನ್ ಇರುತ್ತೆ. ಈಗ ಶನಿವಾರ ಭಾನುವಾರ ಮದುವೆ ಅಂದರೆ ಶನಿವಾರ ನೈಟು ರಿಸೆಪ್ಷನ್ ಇರುತ್ತೆ, ಭಾನುವಾರ ಬೆಳಗ್ಗೆ ಧಾರೆ ಮುಹೂರ್ತ ಆದರೆ ತಿರ್ಗಾ ಮಧ್ಯಾಹ್ನ ರಿಸೆಪ್ಷನ್ ಇರುತ್ತೆ. ಈ ಕಡೆ ಎಲ್ಲ ಆಲ್ಮೋಸ್ಟ್ ಹಿಂಗೇ ಮದುವೆ ಎಲ್ಲ ಫಂಕ್ಷನ್ಸ್ ನಡೆಯೋದು. ನೋಡಿ ಇಲ್ಲಿ ಗಿಲ್ಲಿ ಅಂತ ಬರೆದಿದ್ದಾರೆ. ಗಿಲ್ಲಿ ಅವ ಎಲ್ಲಿವರೆಗೂ ಇದೆ ಅಂತ ನೋಡಿ. ಯಾರೋ ಮೋಸ್ಟ್ಲಿ ಗಿಲ್ಲಿ ಅಭಿಮಾನಿನೇ ಬರೆದಿರೋದು. ಆಗ ಬಿಗ್ ಬಾಸ್ ಎಲ್ಲ ಬರ್ತಾಯಿತ್ತಲ್ಲ, ಸೊ ಆವಾಗ ಬರೆದಿರೋದು. ಅಲ್ಲಿ ಹತ್ತಿ ಯಾರು ಬರೆದಿದ್ದಾರೋ ಗೊತ್ತಿಲ್ಲ, ತುಂಬ ಎತ್ತರ ಇದೆ. ಅದು ಯಾವ ಪುಣ್ಯಾತ್ಮ ಬರೆದಿದ್ದಾರೋ ಗೊತ್ತಿಲ್ಲ. ಈ ವಿಡಿಯೋ ತುಂಬ ವೈರಲ್ ಆಗಿತ್ತು. ನನಗೂ ಇದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಈ ವಿಡಿಯೋನ. ಬಟ್ ಇವತ್ತು ಬರ್ತಿದ್ದಂಗೆ ನೋಡೋಣ ಅಲ್ಲೇ ಇದೆಯಾ ಇನ್ನೂ ಅದೇ ಆ ಹೆಸರು, ಅಥವಾ ಏನಾದರೂ ಸುಮ್ಮನೆ ಬರೆದು ಅಥವಾ ಅಳಿಸೋಗಿರುತ್ತಾ ಅಂತ. ಬಟ್ ಅವ್ರು ಅದು ಯಾವ ಥರ ಬರೆದಿದ್ದಾರೋ ಗೊತ್ತಿಲ್ಲ. ಅದೇನು ಗೋಡೆ ಮೇಲೆ ಕೆತ್ತಬಿಟ್ಟವ್ರೇನೋ ಅನಿಸುತ್ತೆ, ಅಷ್ಟು ದೊಡ್ಡದಾಗಿ ಗಿಲ್ಲಿ ಅಂತ ಬರ್ತಿದ್ದಾರೆ. ನನಗೂ ತುಂಬ ಇಷ್ಟ ಗಿಲ್ಲಿ ಆಟ. ಬಿಗ್ ಬಾಸ್ ಮನೇಲಿ ತುಂಬ ಚೆನ್ನಾಗಿ ಆಡಿದ್ರು. ನನಗೂ ಗಿಲ್ಲಿ ಅಂದರೆ ತುಂಬ ಇಷ್ಟ. ನಾನು ಕೂಡ ಗಿಲ್ಲಿ ಫ್ಯಾನ್. ನೋಡಿನೇ ಖುಷಿ ಆಗ್ತಾಯಿತ್ತು, ಅದಕ್ಕೆ ವಿಡಿಯೋ ಮಾಡ್ಕೊತಾ ಇದ್ದೆ. ದೀಕ್ಷಾ ಇದ್ದೋಳು, ಅಕ್ಕ ಬಾರಕ್ಕ ಬೇಗ ಹೋಗೋಣ, ಮುಹೂರ್ತಕ್ಕೆ ಹೋಗಿ ಮುಹೂರ್ತ ಮಾಡಿಬಿಟ್ಟು ಮತ್ತೆ ವಾಪಸ್ ಹೋಗ್ಬಿಡೋಣ, ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಬಂದ್ವಿ. ಬರ್ತಿದ್ದಂಗೆ ಹುಡುಗಿ ಅಮ್ಮ ಮಾತಾಡ್ಸಿದ್ರು, ಶೈಲಜಾ ಆಂಟಿ ಮಾತಾಡ್ಸಿದ್ರು. ಅವ್ರನ್ನ ಮಾತಾಡಿಸ್ಕೊಂಡು ಚೌಟ್ರಿ. ಸೊ ಒಳಗಡೆ ಬಂದಮೇಲೆ ಒಂದಷ್ಟು ಜನ ಹೋಗಿದ್ರು, ಇನ್ನೂ ಒಂದಷ್ಟು ಜನನೂ ಇದ್ದರು. ಏಕೆಂದರೆ ಮಧ್ಯಾಹ್ನ ಮೇಲೆ ರಿಸೆಪ್ಷನ್ ಇರುತ್ತಲ್ವ, ಅಲ್ಲಿಗೆ ಆ ರಿಸೆಪ್ಷನ್ ಅಟೆಂಡ್ ಮಾಡಲಿಕ್ಕೆ ಅಂತ ಆಗ್ತಾನೆ ಬಂದಿರೋರು ಕೂಡ ಇದ್ದರು. ಸೊ ನಮ್ಮದು ಹಂಗೆ ಆಯಿತು. ಈ ಕಡೆ ಧಾರೆ ಮುಹೂರ್ತನೂ ಸಿಕ್ತು ಮತ್ತು ರಿಸೆಪ್ಷನ್ನು ಸಿಕ್ತು, ಆ ಥರ ಆಯಿತು. ಫಸ್ಟ್ ಹೋಗಿ ಮುಹೂರ್ತ ಮಾಡಿಬಿಡೋಣ, ಬಸ್ ಏನಾದರೂ ಹೊರಟ್ಬಿಟ್ರೆ ಬೇಗ ಹೊರಡಬೇಕು. ನಾನು ಲೇಪನ್ ಬರೋದ್ರಲ್ಲಿ ಮನೆಗೆ ಹೋಗ್ಬೇಕಲ್ವ ಅಂತ ಹೇಳ್ಬಿಟ್ಟು ಬೇಗ ಹೋಗಬೇಕು. ದೀಕ್ಷಾ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಮುಹೂರ್ತ ಎಲ್ಲ ಮಾಡಿ ಈ ಕಡೆ ಬಂದಮೇಲೆ ಫೋಟೋಸ್ ತಕ್ಕೊಳ್ಳೋಣ. ಅವರೇನೋ ಸ್ನ್ಯಾಪ್ಚಾಟ್ಗೆ ಹಾಕಬೇಕು ಅಂದ್ಬಿಟ್ಟು ನಮ್ಮ ದೀಕ್ಷಾ ವಿಡಿಯೋ ಫೋಟೋಸ್ ತಕ್ಕೊತಾ ಇದ್ಲು. ಇನ್ನು ಧಾರೆ ಮುಹೂರ್ತ ಕೂಡ ಮುಗೀತು. ಡೆಕೋರೇಷನ್ ಮಾಡ್ತಾಯಿದ್ರು ನೆಕ್ಸ್ಟು ರಿಸೆಪ್ಷನ್ಗೆ ಅಂತ. ನಾನು ಅದಕ್ಕೆ ಆಂಟಿಗೆ ಮುಯಿ ಕೊಟ್ಬಿಟ್ಟು, ಆಂಟಿ ಹೊರಡ್ತೀನಿ, ಮಗುನ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾಯಿದ್ದೆ. ಆಂಟಿ ಏನು ಅರ್ಜೆಂಟು, ಇರಮ್ಮ ಹೋಗಿವಂತೆ ಅಂದ್ಬಿಟ್ಟು ಅವರು ಮುಯಿಸ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಇಲ್ಲ ಹೋಗುವಂತೆ, ಆಮೇಲೆ ಕೊಡುವಂತೆ, ಈಗ ಬೇಡ, ಹಂಗೆ ಹಿಂಗೆ ಅಂತ ಇದು ಮಾಡ್ತಾಯಿದ್ರು. ಇಲ್ಲ ಆಂಟಿ ಹೊರಡಬೇಕು ಅಂತ ಹೇಳ್ಬಿಟ್ಟು ಮುಯಿ ಕೊಟ್ಬಿಟ್ಟು ಊಟಕ್ಕೆ ಅಂತ ಬಂದ್ವಿ ನಾವು. ಸೊ ಊಟ ಮಾಡ್ತಾಯಿದ್ವಿ. ನಮ್ಮ ದೀಕ್ಷಾ ಅವ್ರೇನೋ ಡೀಪಾಗಿ ಯೋಚನೆ ಮಾಡ್ತಾಯಿದ್ರು. ಅವ್ರು ಊರಿಗೆ ಬೇರೆ ಹೊರಡಬೇಕಿತ್ತು. ಪಾಪ ಅವ್ರಿಗಿರೋ ಆಸೆ ಇನ್ನೊಂದು ಕಡೆ ಹೋಗಲೇಬೇಕು ಅನ್ನೋದೊಂದು ಕರ್ತವ್ಯ. ಅದಕ್ಕೆ ನಾನು ಮನಸ್ಸು ಮಾಡಿ ಬಂದಿದ್ಯಾ, ದೊಡ್ಡ ಮನಸ್ಸು ಮಾಡಿ ಇದ್ಬಿಡು ದೀಕ್ಷಾ, ನಾಳೆ ಹೋಗುವಂತೆ, ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಆಯಿತು ಅಂದ್ಬಿಟ್ಟು ಸಮಾಧಾನ ಮಾಡಿ ಊಟ ಮಾಡೋಣ ಅಂದ್ಬಿಟ್ಟು ಊಟ ಎಲ್ಲ ಮಾಡಿದ್ದಾಯಿತು. ತಿರ್ಗೋದಾದಮೇಲೆ ಅಲ್ಲೇ ಸ್ವಲ್ಪ ಎಲ್ಲ ಚೆನ್ನಾಗಿತ್ತು ಜಾಗ. ಅದು BGS ಅಲ್ವ, ಮಠ ಅದು. ಸೊ ಇಲ್ಲಿ ನಾನು ಸುಮಾರು ಸರಿ ಬಂದಿದ್ದೀನಿ ನಮ್ಮ ಮನೆಯವ್ರ ಜೊತೆ. ಅವರು BGS ಸಂಸ್ಥೆಲೆಲ್ಲ ವರ್ಕ್ ಮಾಡೋದು. ಹಂಗಾಗಿ ಇಲ್ಲಿ ಏನಾದರೂ ಇದು ಏನಾದರೂ ಕೆಲಸ ಇದೆ ಅಂದಾಗ ಬಂದಿದ್ದೀನಿ ನಮ್ಮ ಮನೆಯವ್ರ ಜೊತೆ. ಸೊ ಅಲ್ಲಿಂದ ಫೋಟೋಸ್ ಎಲ್ಲ ತೆಗ್ಕೊಂಡು ಮತ್ತೆ ಬಂದ್ವಿ. ಇಲ್ಲಿ ರಿಸೆಪ್ಷನ್ನಿಗೆ ಕೂಡ ನಿಲ್ಲಿಸಿದ್ರು. ರಿಸೆಪ್ಷನ್ಗೆಲ್ಲ ಹೋಗೇನು ಫೋಟೋಸ್ ಏನು ತೆಗ್ಸ್ಕೊಳ್ಲಿಲ್ಲ. ಅಲ್ಲೇ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೊರಡೋಣ ಅಂದ್ಬಿಟ್ಟು ಸೊ ಬಸ್ಸು ಹೊರಡೋದು ಲೇಟ್ ಆಯಿತು. ಸೊ ನಾವು ಸಪ್ರೇಟ್ ಆಟೋ ಮಾಡ್ಕೊಂಡು ಬಸ್ಸಿಗೆ ಬಂದ್ಬಿಟ್ವಿ ನಾವು. ಇದು ಮಾರನೇ ದಿನ
ಲೇಪನ್ಗೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರು, ವಾಲ್ ಕ್ಲಾಕ್ ಮಾಡಬೇಕು ಅಂದ್ಬಿಟ್ಟು ಗಡಿಯಾರ ಮಾಡ್ಕೊಂಬನ್ನಿ ಅಂತ ಹೇಳಿದರು. ಸೊ ಹಂಗಾಗಿ ಗಡಿಯಾರ ಮಾಡಿಕೊಟ್ಟಿದ್ರು ನಮ್ಮ ಮನೆಯವರು. ಅದು ನೀಟಾಗಿ ಮಾಡಬೇಕು, ನನ್ನ ಗಂಡಂಗೆಲ್ಲ ಫಿನಿಶಿಂಗಾಗಿರಬೇಕು, ಎಲ್ಲ ಕ್ಲೀನಾಗಿ ಸಖತ್ತಾಗಿರಬೇಕು, ಆ ಥರ ಮಾಡಿಕೊಟ್ರು. ಅವರು ತಗೊಂಡೋಗಿ ಅಲ್ಲಿ ಇಡೋಂಗಿಲ್ಲ, ಅದು ಹುಕ್ಕು ಕೂಡ ಮಾಡಿಬಿಟ್ಟಿದ್ರು, ನೇತಾಕೋ ಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಸ್ಕೂಲಿಗೆ ಹೋಗಿ ಅವತ್ತು ಮಾರನೇ ದಿನ ಕೊಟ್ಬಿಟ್ಟು ಕೂಡ ಬಂದಮೇಲೆ ಇನ್ನೂ ಒಂದು ಮದುವೆ ಇತ್ತು ಕೆ ಆರ್ ನಗರದಲ್ಲೇ. ಸೊ ಇವರು ನಮ್ಮ ಎದುರುಗಡೆ ಪ್ರಾವಿಷನ್ ಸ್ಟೋರ್ ಅವರು, ಅಲ್ಲಿ ಇದ್ದಾರೆ ನೋಡಿ, ಜಡೆಬಿಲೆ ಎಲ್ಲ ಹಾಕ್ಕೊಂಡಿದ್ರಲ್ಲ, ಹುಡುಗಿ ಪಕ್ಕ ನಿಂತವ್ರೆ, ಅದು ಆ ಆಂಟಿ ಮಗವ್ರದ್ದು ಇನ್ನು ಮದುವೆ ಆಗಿತ್ತು. ಸೊ ಇಲ್ಲಿ ಬೀಗ್ರೂಟ ಇಟ್ಕೊಂಡಿದ್ರು ಕೆ ಆರ್ ನಗರದಲ್ಲಿ ಮದುವೆ, ಯಾವುದೋ ಅರಕಲುಗೂಡಲ್ಲೇನೋ ಮದುವೆ ಆಗಿತ್ತು. ಸೊ ಅಲ್ಲಿಗೆಲ್ಲ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾವಿಲ್ಲೇ ಮದುವೆ ಮುಗಿಸ್ಕೊಂಡು ಬಂದ್ವಿ. ಇದಾದಮೇಲೆ ಲೇಪನ್ಗೆ ಹಲ್ಲು ಹಳ್ಳಾಡ್ತಾ ಇದೆ, ಫಸ್ಟ್ನೇ ಅಲ್ಲಿದು ಅದೇ ಫಸ್ಟ್ ಹುಟ್ಟಿದ್ದು, ಅದೇ ಫಸ್ಟ್ ಬೀಳ್ತಾಯಿದೆ ನೋಡಿ. ಮಕ್ಕಳಿಗೆ ಒಂಥರ ದೇವ್ರ ಸೃಷ್ಟಿ ಹೆಂಗೆ ನೋಡಿ, ಫಸ್ಟ್ ಯಾವುದು ಹುಟ್ಟುತ್ತೋ ಅದೇ ಫಸ್ಟ್ ಬೀಳ್ತಾಯಿದೆ. ಅಳ್ಳಾಡ್ತಾ ಇತ್ತು ಪಾಪ. ತಿನ್ನೋಕ್ಕೆಲ್ಲ ಹಿಂಸೆ ಪಡೋನು, ನೀರು ಕುಡಿಯೋಕ್ಕೆ ಮತ್ತು ಅಗ್ದು ತಿನ್ನೋವಂಥವಕ್ಕೆಲ್ಲ ಸ್ವಲ್ಪ ಹಣ್ಣುಗಳನ್ನ ಈಗ ಮುಂದಲಲ್ಲೇ ತಾನೇ ನಾವು ಕಡ್ಕೊಳ್ಳೋದು, ಆ ಥರ ಎಲ್ಲ ಸ್ವಲ್ಪ ಕಡಿಯೋಕ್ಕೆ ಕಷ್ಟ ಆಗೋದು ನಮಗೆ. ಆಮೇಲೆ ಇನ್ನೇನು ಮಾಡ್ತೀವಿ, ಅಡ್ಜಸ್ಟ್ ಮಾಡ್ಕೊಡ್ಲೇಬೇಕಲ್ವ, ನಾನು ಹಂಗೆ ಪಪ್ಪು ಏನಾಗಲ್ಲ ಅಂತ ಹೇಳಿ ಸುಮ್ಮನೆ ಇರಿಸ್ತಾಯಿದ್ದೆ. ಇನ್ನು ನಾನು ಒಂದು ಹುಂಡಿ ಇಟ್ಟಿದ್ದೆ, ನಂದು ಏನೇ ಆರ್ಡರ್ಸ್ ಬಂದಾಗ, ನಂದು ಮೇಕಪ್ ಆರ್ಡರ್ಸ್ ಬಂದಾಗ ಸುಮ್ಮನೆ ಅದಕ್ಕೆ ಅಂತ ಒಂದು ಸ್ವಲ್ಪ ಎತ್ತಿಡ್ತಾ ಇದ್ದೆ. ಸುಮ್ಮನೆ ಇದ್ದರೆ ಖರ್ಚಾಗ್ಬಿಡ್ತದೆ, ಒಂದು ಸ್ವಲ್ಪ ಹೋಗಿ ಉಂಡಿಲಿ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕಿದ್ದೆ. ಅದು ನಮ್ಮ ಅಕ್ಕ ಹೇಳ್ಕೊಟ್ಟಿದ್ರು, ನಾನು ಮಾಡು, ನಂದಲ್ಲ ಅಂತ ಒಂದು ಸ್ವಲ್ಪ ದುಡ್ಡನ್ನ ಸೇವ್ ಮಾಡು ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟಿತ್ತು. ಸರಿ ಆಯಿತು ಅಂದ್ಬಿಟ್ಟು, ಜಾಸ್ತಿ ಏನು ಆಗಿರಲಿಲ್ಲ, ಬಟ್ ಏನೋ ಕ್ಯೂರಿಯಾಸಿಟಿ ನೋಡಬೇಕು ಅನ್ನೋದೊಂದು ಆಸೆ ಇತ್ತು. ಹಂಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ಓಪನ್ ಮಾಡಿದೆ, ಒಂದು ಸ್ವಲ್ಪ ಓಪನ್ ಮಾಡಿದೆ. ದುಡ್ಡು ಹಂಗೆ ಬರೋ ಥರ ಟ್ರೈ ಮಾಡೋಣ ಅಂದ್ಬಿಟ್ಟು ನೋಡಿದೆ, ಬಂತು, ಪರವಾಗಿಲ್ಲ. ಹಂಗೂ ನೋಟೆಲ್ಲ ಹೊರದೋಗ್ತಾವೆ ಅಂದ್ಬಿಟ್ಟು ಫಸ್ಟು ಚಿಕ್ಕದಾಗಿ ಹೋಲ್ ಮಾಡಿದ್ದೆ, ಅದಾಗಲಿಲ್ಲ, ನೋಟ್ ಹೊರದೋಗ್ಬಿಡುತ್ತೆ ಅಂತ ಭಯ ಆಗೋಯ್ತು. ಅದಾದ್ಮೇಲೆ ಮತ್ತೆ ಚಾಕ ಕಾಯಿಸಿ ಇಷ್ಟು ಹೋಲ್ ಮಾಡಿದೆ, ಮತ್ತೆ ಯೂಸ್ ಮಾಡ್ಕೊಬೋದಲ್ವಾ, ಚಿಲ್ಲರೆ ಕಾಸಾದರೂ ಹಾಕ್ಕೊಬೋದು ಅಂತ ಹೇಳ್ಬಿಟ್ಟು ಅಷ್ಟು ಯೂಸ್ ಮಾಡಿಕೊಂಡೆ. ನನಗೇನೋ ಒಂದು ಕ್ಯೂರಿಯಾಸಿಟಿ ತೆಗಿಯೋಣ, ನೋಡೋಣ ಅನ್ನೋದು ಅಂತ. ಆಮೇಲೆ ಅದಿನ್ನೂ ತುಂಬಿರಲಿಲ್ಲ, ಒಂದು ಅರ್ಧ ಚಿಲ್ಲರೆ ಕಾಸೆಲ್ಲ ಕೂಡ ಹಾಕಿದ್ವಿ. ಆಮೇಲೆ ಹಿಂಗೆ ನನ್ನ ಪಾಪುಗೆ 5-10 ರೂಪಾಯಿ ಕೊಟ್ಟಾಗೆಲ್ಲ ಅವ್ನು ತಗೊಂಡೋಗಿ ಅದ್ರಲ್ಲಿ ಹಾಕ್ತಿದ್ದ. ಸೊ ಅದು ಅವನದು, ನಾನು 500 ಇರೋದೆಲ್ಲ ನಾನು ಹಾಕಿದ್ದೆ. ಬಟ್ ತುಂಬ ಯೂಸ್ಫುಲ್ ಅನ್ನಿಸ್ತು. ಇದೊಂದು ರೂಢಿ ಮಾಡ್ಕೊಂಡ್ರಲ್ಲ ಉಂಡಿಗೆ ದುಡ್ಡು ಹಾಕೋದು, ಇನ್ಮೇಲೆ ಇವಾಗ ಅದಂಗೆ ಕಂಟಿನ್ಯೂ ಆಯಿತು. ಇದು ತೆಗೆದು ಎಲ್ಲ ನೋಡಿದ್ಮೇಲೆ ಒಂದು 4,000 to 5,000ವರೆಗೂ ದುಡ್ಡಾಗಿತ್ತು, ಎಲ್ಲ ಫುಲ್ ಎಣ್ಸಿದ್ದಕ್ಕೆ, ಅಂದರೆ ಚೇಂಜ್ ಬಿಟ್ಟು. ನಾನು ಏನು ಹಾಕಿದ್ದೆ ಅಷ್ಟು, ನಂಗೆ ಅದೇನೋ ಖುಷಿ ಅನಿಸ್ತು, ಹೆಂಗೋ 5,000 ದುಡ್ಡು ಆಯ್ತಲ್ಲಪ್ಪ ಅಂತ ಅಂದ್ಕೊಂಡು ಹಂಗೆ ಇಟ್ಕೊಂಡೆ. ಅದೇನೋ ಥರ ಖುಷಿ ಆಯ್ತು. ಇವಾಗ ಹಂಗೆ ಕಂಟಿನ್ಯೂ ಮಾಡಿದ್ದೀನಿ, ಮತ್ತೆ ಹಂಗೆ ಉಂಡಿ ಇಟ್ಕೊಂಡು ಕೂಡಿಟ್ಕೊತಾ ಇದ್ದೀನಿ. ಈಗ ಅದು ಇದೆ, ಡಬಲ್ಲು ತ್ರಿಬಲ್ಲು ಥರ ಮಾಡ್ಕೊತಾ ಇದ್ದೀನಿ, ಬೆಳೀತಾ ಹೋಗ್ತಾ ಇದೆ ಅದನ್ನು. ಅಂದರೆ ಆ ಹವ್ಯಾಸನ ಹಂಗೆ ರೂಢಿ ಮಾಡ್ಕೊತಾ ಇದ್ದೀನಿ. ಇನ್ನು ಅದಾದಮೇಲೆ ಫಿಶ್ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು, ಫಿಶ್ ಸಾಂಬಾರಲ್ಲ, ಇದು ಫಿಶ್ ಕರಿ. ನಾನು ಆಲ್ರೆಡಿ ಇದನ್ನು ಶೇರ್ ಮಾಡಿದ್ದೀನಿ, ಅಡುಗೆನ ಆಲ್ರೆಡಿ ಶೇರ್ ಮಾಡಿದ್ದೀನಿ, ನೀವು ನೋಡಿ ಹೇಗೆ ಮಾಡೋದು ಅಂತ. ತುಂಬ ಈಸಿಯಾಗಿದೆ, ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಗೊತ್ತಾ ಎಷ್ಟು ಬೇಗ ಆಗೋಯ್ತು ಅಂತ. ಇವತ್ತು ಸಂಡೇ ಇತ್ತು, ಹಂಗಾಗಿ ಪ್ರತಿ ವಾರನೂ ಚಿಕನ್ನು ಮಟನ್ನು ತರ್ತಿದ್ವಿ. ಇವತ್ತು ಫಿಶ್ ತರೋಣ ಅಂದ್ಬಿಟ್ಟು ಅಲ್ಲೇ ಫಿಶ್ ಇಟ್ಕೊಂಡಿದ್ರು. ಆಯಿತು ಫಿಶ್ ತಿನ್ನೋಣ ಅಂತ ಹೇಳ್ಬಿಟ್ಟು ಫಿಶ್ ತೊಗೊಂಬಂದು ಮಾಡಿದ್ದಾಯಿತು. ಮಾಡಿಬಿಟ್ಟು ಟ್ಯೂಷನ್ ಇತ್ತು ಸಂಜೆ. ಸೊ ಹಂಗಾಗಿ ಹೋಗಿ ಟ್ಯೂಷನ್ ಮುಗಿಸ್ಕೊಂಡು ಬಂದು ಆಮೇಲೆ ನೈಟ್ ಊಟ ಮಾಡ್ಕೊಳ್ಳೋಣ ಅಂತೇಳಿ ಮೊದಲೇ ರೆಡಿ ಮಾಡಿ ಇಟ್ಬಿಟ್ಟು ಹೋದೆ. ಬಂದು ಮುದ್ದೆ ಮತ್ತು ಅನ್ನ ಎಲ್ಲ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿಟ್ಬಿಟ್ಟು ನಮ್ಮ ಮನೆಯವ್ರ ಜೊತೆ ಹೋದೆ. ಲೇಪನು ಕೂಡ ಟ್ಯೂಷನಲ್ಲಿ ಭಾಗಿಯಾಗ್ತಾನೆ. अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः. ಯಾಕಂದ್ರೆ ಅದು ಬ್ರೇಕ್ ಮಾಡಂಗಿಲ್ಲ, ನಾನು ಹೇಳೋದು ಬ್ರೇಕ್ ಮಾಡ್ತೀನಿ. ಸರಸ್ವಯನಂ ಯೋಗಿರುಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಾನಂ ಸರ್ವಲೋಕೈಕನಾಥಂ करारविन्देन पदारविन्दं मुखारविन्दे विनिवेशयन्तं वटस्य पत्रस्य पुटेशयानं बालं मुकुन्दं मनसा स्मरस्य राहवे केतवे नमः.
ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಗೌತಮೋತ್ರಿ ಭರದ್ವಾಜಃ ವಿಶ್ವಾಮಿತ್ರಶ್ಚ ಮಹಾಶ್ಚಪಃ ಜಮದಗ್ನಿರ್ವಸಿಷ್ಠಶ್ಚ ಸಪ್ತೈತೆ ಋಷಯಃ ಸ್ಮೃತಾಃ. ಇನ್ನು ಮಕ್ಕಳು ತುಂಬ ಚೆನ್ನಾಗಿ ಶ್ಲೋಕಗಳೆಲ್ಲ ಹೇಳೋದು ಕಲ್ತಿದ್ದಾರೆ. ಬೇಗ ಪಿಕಪ್ ಮಾಡಿಬಿಡ್ತಾರೆ ನಮ್ಮ ಮನೆಯವರು. ಯಾರಾದರೂ ಇಂಟ್ರೆಸ್ಟ್ ಇರೋರು ಆರಾಮಾಗಿ ಕೆ ಆರ್ ನಗರದವರೇ ಆದರೆ ಆರಾಮಾಗಿ ಬಂದು ಸೇರ್ಕೊಳ್ಳಿ. ಸಮ್ಮರ್ ಹಾಲಿಡೇಸ್ ಮುಗಿದ ಮೇಲೂ ನಾವು ಈ ಟ್ಯೂಷನ್ನ ಕಂಟಿನ್ಯೂ ಮಾಡ್ತೀವಿ. ವೀಕೆಂಡ್ ಇರುತ್ತೆ. ಇದಾದಮೇಲೆ ನನ್ನ ಫ್ರೆಂಡ್ ಮನೆಗೆ ಬಂದು ಕಾಫಿ ಮಾಡಿಸ್ಕೊಂಡು ಕುಡಿದೆ. ಅವ್ರ ಮನೆಗೆ ಬಂದು ಒಂದು ಕಪ್ ಕಾಫಿ ಕುಡಿದ್ಬಿಟ್ರಂತೂ ಆಹಾ, ತಲೆಯಲ್ಲಿರೋ ಟೆನ್ಷನ್ ಎಲ್ಲ ಮಾಯ ಆಗ್ಬಿಡುತ್ತೆ. ಟೆನ್ಷನ್ ಇರಲಿ ಬಿಡಲಿ, ಅವ್ರ ಮನೆಗೆ ಹೋದ ತಕ್ಷಣ ಕಾಫಿ ಬೇಕು ಅಂತಲೇ ಬಾಯಿ ಬಿಟ್ಟು ಕೇಳಿ ಮಾಡಿಸ್ಕೊಂಡು ಕುಡಿತೀವಿ. ಅಷ್ಟಿಷ್ಟ ಅವ್ರ ಮನೆ ಕಾಫಿ ಅಂದರೆ. ಇದು ನನ್ನ ಫ್ರೆಂಡ್ ಅಶ್ವಿನಿ ಮನೆ. ಸೊ ಅವ್ರ ಮನೇಲಿ ಕಾಫಿ ಕುಡ್ಕೊಂಡು ಮನೆಗೆ ಹೊರಟ್ವಿ ನಾವು. ಅದಾದಮೇಲೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ರ ಜೊತೆಗೆ ನಾನು ಅನ್ನ ಮುದ್ದೆ ಮಾಡಿದೆ. ನಮ್ಗೆ ಏನೇ ಇದ್ರೂ ಮುದ್ದೆ ಇರಬೇಕು, ತುಂಬ ಇಷ್ಟ. ಏನೇ ಮಾಡಿದ್ರೂ ಮುದ್ದೆ ಮಾಡ್ಕೊಂಡು ತಿಂತೀವಿ. ರೈಸ್ ಅಷ್ಟು ಇಷ್ಟಪಡಲ್ಲ. ಅಂದರೆ ರೈಸು ಇರುತ್ತೆ, ಕಡಿಮೆ ರೈಸು. ಇದು ಏನಾದರೂ ಸಾಂಬಾರು ಮತ್ತು ಮುದ್ದೆ ಅಥವಾ ಗ್ರೇವಿ ಮಾಡಿದ್ರೂ ಮುದ್ದೆ ಇರುತ್ತೆ. ಇಲ್ಲಾಂದರೆ ನಾನು ಲೇಪನು ಇಬ್ಬರೇ ಇದ್ದಾಗ ಅಥವಾ ನಾನು ಒಬ್ಬೊಬ್ಬಳೇ ಇದ್ದಾಗ ರೈಸ್ ಮಾಡ್ಕೊಂಬಿಡ್ತೀನಿ. ನಾವು ಮೂವರು ಇದ್ರೆ ಮಾತ್ರ ಮುದ್ದೆ ತಪ್ಪಿದ್ದಲ್ಲ. ಒಂದೊಂದ್ಸರಿ ಲೇಪನು ನಾನು ಇಬ್ಬರು ಇದ್ರೂ ನಾವು ಮುದ್ದೆನೇ ತಿನ್ನೋದು. ನೋಡಿ ಇಲ್ಲಿ ಮುದ್ದೆ ಮಾಡಿದ್ದೀನಿ. ಇದೇನಪ್ಪ ಇದು ಫಿಶ್ ಸಾಂಬಾರು ಕೇಳಿ ಬಾಳೆ ತಕ್ಷಣ ಬೇರೆ ಸಾಂಬಾರು ಬಂದ್ಬಿಡ್ತು ಅಂದ್ಕೊಂಬಿಡಿ. ಅದು ನೈಟ್ ಊಟ, ಇದು ಬೆಳಗ್ಗೆ. ಇವತ್ತು ಮಾರ್ನಿಂಗೇ ಬೇಗ ಮುದ್ದೆ ತೊಳೆಸ್ಬಿಟ್ಟು ಅಡುಗೆ ಮಾಡಿಬಿಟ್ಟಿದ್ದೆ. ಸಾಂಬಾರು ಮಾಡಿ ಹೀರೆಕಾಯಿ ಹಾಕಿ ಹಾಲು ಸಾಂಬಾರು ಮಾಡಿದ್ದೆ. ಅಂದರೆ ಹಾಲು ಸಾಂಬಾರು ಮಾಡಿದ್ದಿತ್ತು. ನಮ್ಮ ಮನೆಯವ್ರ ಬಾಕ್ಸ್ಗೂ ಕೂಡ ಇದನ್ನೇ ಕೊಟ್ಟು ಕಳಿಸ್ದೆ. ಸೊ ಅವ್ರಿಗೆ ಒಬ್ಬರು ಸರ್ ಬರ್ತಾರೆ. ಲೇಟ್ ಆಗೋಯ್ತು ಇವತ್ತು. ಮುದ್ದೆ ಮಾಡಿ ಸಾಂಬಾರು ಎಲ್ಲ ಮಾಡೋಷ್ಟು ಲೇಟ್ ಆಗೋಯ್ತು. ಫ್ರೆಶ್ಶಾಗಿ ಸಾಂಬಾರು ಮಾಡಿದ್ನಲ್ಲ ಇವತ್ತು. ಪ್ರತಿ ಸರಿನೂ ನೈಟ್ ಸಾಂಬಾರು ಇದ್ದರೆ ಅದಕ್ಕೆ ಮುದ್ದೆ ಹಾಕ್ಸ್ಕೊಂಡು ಹೋಗೋರು. ಇವತ್ತೆಲ್ಲ ಫುಲ್ಲು ಅಂದರೆ ಮಾಮೂಲಿ ಹೊಸ್ತಾ ಮಾಡಬೇಕಲ್ವ, ಹಂಗಾಗಿ ಸ್ವಲ್ಪ ಟೈಮ್ ಆಗುತ್ತೆ. 7 ಗಂಟೆ ಅಷ್ಟೊತ್ತು ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಒಂದು 9 ಗಂಟೆಗೆ ಒಬ್ಬರು ಸರ್ ಬರ್ತಾರೆ. ಅದೇ ಸ್ಕೂಲ್ಗೆ ಹೋಗೋರು. ಅವ್ರ ಕೈಲಿ ಕೊಟ್ಟು ಕಳಿಸಿದ್ರೆ ತಗೊಂಡೋಗಿ ಕೊಡ್ತಾರೆ. ಹಂಗಾಗಿ ಸೊ ಅವ್ರ ಕೈ ಕೊಟ್ಟು ಲೇಪನ್ನು ಸ್ಕೂಲಿಗೆ ರೆಡಿ ಮಾಡಿ ಊಟ ತಿನ್ನಿಸ್ತಾ ಇದ್ದೆ. ಅವ್ನಿಗೂ ಕೂಡ ಮುದ್ದೆ ಆದರೆ ನಾವು ಬೆಳಗ್ಗೆನೇ ಮುದ್ದೆನೇ ತಿನ್ಕೊಂಬಿಡ್ತೀವಿ. ತಿಂಡಿ ಅಂತ ಏನು ಕಾಯಕ್ಕೆ ಹೋಗಲ್ಲ. ಬಾಕ್ಸಿಗೆ ತಿಂಡಿ ಮಾಡ್ತೀನಿ, ಏನಾದರೂ ಲೈಟಾಗಿ ಬಾಕ್ಸಿಗೆ ಅವ್ನಿಗೆ ಏನಾದರೂ ತಿಂಡಿ ಮಾಡಿಕೊಡ್ತೀನಿ. ಇನ್ನು ಸ್ಕೂಲಿಗೆ ಬರೋ ಟೈಮ್ ಆಗಿಬಿಟ್ಟಿತ್ತು, ಬೇಗ ತಿನ್ನು ಅಂತ ಹೇಳ್ಬಿಟ್ಟು ಅವ್ನಿಗೆ ಟೈಮಿಂಗ್ಸ್ ತೋರಿಸ್ಕೊಂಡು ಊಟ ತಿನ್ನಿಸ್ತಾ ಇದ್ದೆ. ಕರ್ಕೊಂಬಂದೆ ಸ್ಕೂಲ್ಗೆ. ಎಲ್ಲರೂ ಪ್ರೇಯರ್ಗೆ ಹೋಗೋಕೆ ಅಂತ ಎಲ್ಲ ಆಚೆ ಹೋಗಿದ್ರು. ಗಡಿಯಾರನ ವಿಡಿಯೋ ಮಾಡ್ಕೊತಾ ಇದ್ದೆ. ಗಡಿಯಾರ ನಮ್ಮ ಪಾಪು ಕೊಟ್ಟಿರೋ ಗಡಿಯಾರನ ಅಲ್ಲಿ ನೇತಾಕಿದ್ರು ವಾಲ್ ಮೇಲೆ. ಸೊ ಅವರು ಪ್ರೇಯರ್ಗೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದ. ನಾನು ಅವನ ಜೊತೆ ಸರಿ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೊರಟೆ. ಅದಾದಮೇಲೆ ಇದು ಮಧ್ಯಾಹ್ನ ಅಶ್ವಿನಿ ಅವ್ರ ಮನೆ. ಆಶಿಕಾ ಅವಳು, ಅಶ್ವಿನಿ ಚಿಕ್ಕ ಮಗಳು, ಅವಳಿಗೇನೋ ಹುಷಾರಿಲ್ಲ ಅಂತ ಹೋಗಿರಲಿಲ್ಲ. ಸೊ ಇಲ್ಲೇ ಮನೆಯಲ್ಲೇ ಇದ್ಲು. ಅವರು ಐಸ್ ಕ್ರೀಮ್ನೆಲ್ಲ ಸೇಲ್ ಮಾಡ್ತಾರೆ. ಇವ್ರದ್ದು ಏಜೆನ್ಸಿ ಇದೆ. ಪ್ರತಿಯೊಂದು ತಿಂಡಿ, ಜ್ಯೂಸು ಮತ್ತು ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು, ರವೆ, ಈ ಥರದ್ದು ಪ್ರತಿಯೊಂದೂ ಏಜೆನ್ಸಿ ಇದೆ. ಅದು ಮತ್ತು ವಿತ್ ಐಸ್ ಕ್ರೀಮ್ ಕೂಡ, ಅದು ಕೂಡ ಏಜೆನ್ಸಿ ಇದೆ. ಹೋಲ್ಸೇಲಲ್ಲೆಲ್ಲ ಕೊಡ್ತಾರೆ. ದೊಡ್ಡ ಏಜೆನ್ಸಿನಾ? ಸೊ ಹಂಗಾಗಿ ಲೋಡೆಲ್ಲ ತುಂಬ್ತಾಯಿದ್ರು. ನನಗೇನೋ ಸಿಟಿನಲ್ಲಿ ಕೆಲಸ ಇತ್ತು. ಹಂಗಾಗಿ ಅಶ್ವಿನಿಗೆ ಫೋನ್ ಮಾಡಿದೆ, ಬಂದು ಕರ್ಕೊಂಡು ಹೋದರು. ಮತ್ತು ಕರ್ಕೊಂಡೋಗ್ಬಿಡು ಮನೆಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಮನೆ ಹತ್ರ ಏಜೆನ್ಸಿ ಹತ್ರ ಬಂದೆ. ಸೊ ಅವ್ರ ಮನೆಗೆ ಕರ್ಕೊಂಡೋಗಿ ಕೂಡ ಬಿಟ್ಟರು. ನನಗೆ ಸಂಜೆನೇ ನಾನು ಊರಿಗೆ ಹೋಗ್ಬೇಕಾಗಿತ್ತು. ನಾಳೆ ಮದುವೆ ಇತ್ತು. ಹಂಗಾಗಿ ನಮ್ಮ ಮನೆಯವ್ರಿಗೆ ಸಂಜೆನೇ ಹೋಗ್ಬಿಡು, ನಾಳೆ ಹೋದ್ರೆ ಮತ್ತೆ ಬಾಡಿ ಎಲ್ಲ ಸ್ಟ್ರೈನ್ ಆಗುತ್ತೆ, ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಕುಣಿಗಲ್ಲಲ್ಲಿ ನಮ್ಮ ಅಕ್ಕವ್ರ ಮನೇಲಿ ಆಲ್ಟಾಗಿ ಬೆಳಗ್ಗೆ ಎದ್ದು ಮದುವೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಬಂದೆ ಅವ್ರ ಮನೆಗೆ. ಅವ್ರ ಮನೇಲಿ ಚೀಚಿ ಮಾಡಿದರು. ನಮ್ಮ ಅಕ್ಕಂದು ಎಕ್ಸಾಮ್ ಕೂಡ ಇತ್ತು ಪಾಪ. ಅದರಲ್ಲೂ ನಾನು ಬರ್ತಿದ್ದೀನಿ ಅಂತ ಗೊತ್ತಾಗಿ ಚಿಕನ್ ಮಾಡಿದರು, ಫ್ರೈ ಮತ್ತು ಉರ್ಬಾಡು ಅಂತ ಮಾಡಿದರು. ಅವಾಗೆಲ್ಲ ಹಳ್ಳಿ ಕಡೆ ಉರ್ಬಾಡು ಅಂತ ಮಾಡೋರು. ಹುರಿದ್ಬಿಟ್ಟು ಉಪ್ಪು ಖಾರ ಹಾಕಿ ಹುರಿದ್ಬಿಟ್ಟು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಟೇನೋ ಮಾಡ್ತಾರೆ. ಅದು ಇವ್ರು ಮಾಡಿದರು, ತುಂಬ ಚೆನ್ನಾಗಿತ್ತು. ನಮ್ಮ ಬಾವ ಮಾಡಿದ್ರಂತೆ, ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಫ್ರೈಯು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಅದನ್ನೇ ವಿಡಿಯೋ ಮಾಡ್ತಾಯಿದ್ದೆ ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ನನಗೂ ಕೂಡ ಹೊಟ್ಟೆ ಹಸಿವಾಗ್ತಾಯಿತ್ತು. ನಾನು ಕೆ ಆರ್ ನಗರ ಬಿಟ್ಟಾಗ್ಲೇ ಒಂದು 4 ಗಂಟೆನೇನೋ ಆಗಿತ್ತು. ಸೊ ಇಲ್ಲಿ ಬರೋಷ್ಟೊತ್ತಿಗೆ 9:30 ಆಯಿತು. ಹಂಗಾಗಿ ನಮ್ಮ ಬಾವ ಬಂದು ಬಸ್ ಸ್ಟ್ಯಾಂಡಿಗೆ ಬಂದು ನಮ್ಮ ಬಾವ ಬಂದು ಕರ್ಕೊಂಡು ಹೋದರು. ಇನ್ನೆಲ್ಲ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಊಟ ಮಾಡಲಿಕ್ಕೆಲ್ಲ ಕೂತ್ಕೊಂಡ್ವಿ. ಪೀಸೇ ಜಾಸ್ತಿ ಹಾಕ್ಬಿಟ್ರು, ಇವಿ ಆಗೋಯ್ತು ಪೀಸು. ಹೊಟ್ಟೆ ತುಂಬ ಹೋಗಿತ್ತು. ನಾನು ಅಷ್ಟು ತಿಂದರೆ ಸಾಕಾಯಿತು. ನಾನು ರೈಸ್ ಮತ್ತೆ ಹಾಕ್ಸ್ಕೊಂಡ್ಲೇ ಇಲ್ಲ. ಆ ಕರಿಬೇವು ಕೂಡ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅದರಲ್ಲೂ ಕೂಡ ಚಿಕನ್ ಟೇಸ್ಟ್ ಬಿಟ್ಕೊಂಬಿಟ್ಟಿತ್ತು. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಬೂಮರ್ ಥರ ಬರುತ್ತೆ ನೋಡಿ ಒಂದೊಂದು ಪೀಸು ಚಿಕನ್ನಲ್ಲಿ. ಅದನ್ನು ಕೂಡ ನಾವು ಒಂದೊಂದ್ಸರಿ ಉಗಿದ್ಬಿಡ್ತೀವ. ಅಯ್ಯೋ ಈ ಪೀಸ್ ಅಂದರೆ ನಾನು ಹೇಳ್ಬೇಕು ಅಂದ್ರೆ ನಂಗೆ ಆ ಪೀಸ್ ಅಂದ್ರೆ ಇಷ್ಟನೇ ಆಗಲ್ಲ. ಬಟ್ ಅದರಲ್ಲಿ ಆ ಥರ ಮಾಡಿದಾಗ ನಾನು ಆ ಪೀಸು ಕೂಡ ತಿಂದೆ. ಅಷ್ಟು ಚೆನ್ನಾಗಾಗಿತ್ತು. ಇನ್ನು ಇದು ಮಾರನೇ ದಿನ ಅವ್ರ ಮನೆ ಕಿಚನ್ ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೆ ಬಂದಾಗ ಹೋದಾಗೆಲ್ಲ ಒಂದೊಂದು ಚೂರು ವಿಡಿಯೋ ಮಾಡ್ಕೊತಾ ಇರ್ತೀನಿ. ಆಮೇಲೆ
ಕೈಯಲ್ಲಿ ಏನೋ ಒಂದು ಸ್ವಲ್ಪ ಅಂದರೆ ರಿಯಲ್ ಆಗಿರೋದಕ್ಕೂ ಮೊಬೈಲಿಂದ ಬರೋದಕ್ಕೂ ಒಂದು ಸ್ವಲ್ಪ ಏನೋ ಚೇಂಜಸ್ ಇದೆ ಕೈ. ಏನೋ ಸ್ವಲ್ಪ ಎಲ್ಲ ಇದಾಗ್ಬಿಟ್ಟಿದೇನೋ, ತುಂಬ ಎಲ್ಲ ಬಿರ್ತಂಗೆ ಆಗ್ಬಿಟ್ಟಿದೇನೋ ಕೈ ಅನ್ನೋ ಥರ ಗೊತ್ತಿರುತ್ತೆ. ಕ್ಯಾಮ್ರಾದಲ್ಲಿ ಏನೋ ಸ್ವಲ್ಪ ಸೆಟ್ಟಿಂಗ್ ಮಾಡ್ಕೊಬೇಕು. ಅದೇನು ಬರುತ್ತೆ ಆ ಥರದ್ದು ಸ್ವಲ್ಪ ನ್ಯಾಚುರಲ್ ಬರಲ್ಲ ಅದರಲ್ಲಿ, ಇನ್ನೂ ಸ್ವಲ್ಪ ಡಲ್ಲಾಗೆ ಬರೋದು. ಹಂಗಾಗಿ ಹೊಸ ಫೋನ್ ಬೇರೆ ಅಷ್ಟು ಐಡಿಯಾ ಇರಲಿಲ್ಲ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಬಿಡತ್ತಾಗೆ ಅಂದ್ಬಿಟ್ಟು ನಮ್ಮ ಅಕ್ಕಂಗೆ ಹೇಳ್ತಾ ಇದ್ದೆ. ಅವ್ರು ಬೆಳ್ಳಿ ಪಾತ್ರೆ ತೊಳೆಯೋದಕ್ಕೆಲ್ಲ ಅದು ಲಿಕ್ವಿಡ್ ಯೂಸ್ ಮಾಡ್ತೀನಿ. ಯಾವಾಗಾದರೂ ಯಾವಾಗಲೂ ಬಳಸಲ್ಲ, ಒಂದು 15 ದಿನಕ್ಕೊಂದ್ಸರಿ 20 ದಿನಕ್ಕೊಂದ್ಸರಿ ಅದನ್ನು ಬಳಸ್ತೀನಿ ಅಷ್ಟೇ. ಮಿಕ್ಕಿದ ಟೈಮಲ್ಲಿ ಹಲ್ಪುಡಿನಲ್ಲಿ ಬೆಳ್ಳಿ ಪಾತ್ರೆ ತೊಳಿತೀನಿ ಅಂತ ಹೇಳ್ತಿದ್ರು. ನಾವು ಎಲ್ಲ ಹಲ್ಪುಡಿನಲ್ಲೇ ತೊಳೆಯೋದು. ಇನ್ನು ಬೆಳಗ್ಗೆ ಗಂಜಿ ಕೂಡ ಮಾಡ್ತಾಯಿದ್ರು. ಗಂಜಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಗಂಜಿ ಮಾಡಿ ಅದಕ್ಕೆ ಮೊಸರು ಅಥವಾ ಮಜ್ಜಿಗೆ ನಾರ್ಗಡ್ಬಿಟ್ಟು ಹಾಕಿ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಎಲ್ಲ ಹಾಕಿ ಕುಡಿದ್ರೆ ಸಖತ್ತಾಗಿರ್ತೈತೆ. ಅವಾಗೆಲ್ಲ ಹಂಗೆ ತಾನೇ ನಮ್ಮ ಅಜ್ಜಿರೆಲ್ಲ, ನಮ್ಮ ಅಮ್ಮರು ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ನಮಗೂ ಅದನ್ನೆಲ್ಲ ಟೇಸ್ಟ್ ಮಾಡಿಸಿದ್ದಾರೆ. ಮುದ್ದೆನ ಕಿವುಚ್ಬಿಟ್ಟು ಮಜ್ಜಿಗೆ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ತಿನ್ನೋದು ಇದೆಲ್ಲ ಮಾಡಿದ್ದೀವಿ. ನಾವು ಚಿಕ್ಕವರಿದ್ದಾಗೆಲ್ಲ ತಿಂದಿದ್ದೀವಿ. ಸಿಕ್ಕಾಪಟ್ಟೆ ಒಳ್ಳೆ ಟೇಸ್ಟ್ ಅದು ಬಿಡಿ. ಇವಾಗೆಲ್ಲ ಮತ್ತೆ ಅದೇ ಟ್ರೆಂಡ್ ಆಗ್ತಾಯಿದೆ. ಇನ್ನು ಈ ಬ್ಯಾಗ್ ನೋಡಿ ಎಷ್ಟು ಚೆನ್ನಾಗಿದೆ, ಅದೆಲ್ಲ ಗಿಫ್ಟ್ ಕೊಟ್ಟಿದ್ರು ಅಂತೆ, ರಿಟರ್ನ್ ಗಿಫ್ಟ್ಗೇನೋ ಕೊಟ್ಟಿದ್ರು ಅಂತನೇನೋ ಅಂತ ಹೇಳ್ತಾ ಇತ್ತು. ನನ್ನ ಪುಟಾಣಿ ಬ್ಯಾಗ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊತಾ ಇದ್ದೆ. ಇನ್ನು ಗಿಡ, ಇವರು ಅಷ್ಟೇ ಗಿಡ ಅಂದರೆ ಪರಿಸರ ಪ್ರೇಮಿ, ಗಿಡಗಳು ಅಂದರೆ ತುಂಬ ಇಷ್ಟ. ಈ ಪೇಂಟಿಂಗ್ಸ್ ಎಲ್ಲ ಆವಾಗ ನಮ್ಮ ಮನೆಯವರೇ ಮಾಡಿದ್ದು. ಆವಾಗ ನಮ್ಮ ಅಕ್ಕನ ಮನೆಗೆ ಬಂದಾಗ ಚೆನ್ನಾಗಿದ್ದಾವೆ ಅಂತ ಹೇಳಿ ಇಷ್ಟಪಟ್ಟು ತಗೊಂಡೋದ್ರು, ಚೆನ್ನಾಗಿದ್ದಾವೆ ಅಂತ. ಅವು ಇನ್ನೂ ಇಟ್ಕೊಂಡಿದ್ದಾರೆ, ಪಾಟ್ಗೆ ಹಾಕ್ಬಿಟ್ಟಿಟ್ಟಿದ್ದಾರೆ ನೋಡಿ. ಇನ್ನು ಈ ಬಿಲ್ಡಿಂಗು ಅವ್ರ ಮನೆಗೆ ಬೀಳೋ ಬಿಸಿಲೇ ನುಂಗುತ್ತೆ. ಅದು ಬಿಲ್ಡಿಂಗ್ ಅಡ್ಡ ಕಟ್ಕೊಂಬಿಟ್ಟಿರೋದ್ರಿಂದ ಅವ್ರ ಮನೆಗೆ ಬಿಸಿಲೇ ಬರ್ತಾಯಿಲ್ಲ. ಅದು ಕಟ್ಟೋದಕ್ಕೂ ಮೊದಲು ಚೆನ್ನಾಗಿ ಬಿಸಿಲು ಹೊಡಿತಾಯಿತ್ತು, ಇಡೀ ಹಾಲ್ಗೆ ಹೊಡಿತಾಯಿತ್ತು ಬಿಸಿಲು. ಎಳೆ ಬಿಸಿಲು ಇವಾಗ ಬರೋದೇ ಇಲ್ಲ. ಅದನ್ನೇ ಹೇಳ್ತಾ ಇದ್ದೋ, ಮಾತಾಡ್ತಿದ್ದೋ, ಸ್ವಲ್ಪನೂ ಬಿಸಿಲು ಬರ್ತಾಯಿಲ್ಲ ಅಲ್ವಾ ಅಂತ. ಇನ್ನು ನಮ್ಮ ಬಾವ ಅವರು ಡ್ಯೂಟಿಗೆ ಹೊರಡಬೇಕು ಅಂತ ಹೇಳ್ಬಿಟ್ಟು ಹಂಗೆ ಊರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೊರಡ್ತಾಯಿದ್ರು. ಇವರು ಕಾರ್ನ ಇಲ್ಲಿ ಪಾರ್ಕ್ ಮಾಡ್ಕೊತಾರೆ. ಅಂದರೆ ಅವ್ರ ಮನೆ ಬಾಗಿಲು ಚೆನ್ನಾಗಿದೆ ಜಾಗ, ಇಲ್ಲೂ ಸೈಡಲ್ಲೆಲ್ಲ ಚೆನ್ನಾಗಿದೆ. ಬಟ್ ಇಲ್ಲಿ ಹಳ್ಳು ಥರ ಆಗ್ಬಿಟ್ಟೈತೆ. ಅವರು ಈ ಕಡೆ ಅವ್ರದ್ದು ಜಾಗ ಅಲ್ವಾ ಅದು, ಆ ಕಡೆ ಮನೆಯವ್ರದ್ದು ಬಾಗಿಲು. ಸೊ ಹಂಗಾಗಿ ಅವ್ರು ಹಳ್ಳು ಥರ ಕಟ್ಕೊಂಬಿಟ್ಟವ್ರೆ. ಹಂಗಾಗಿ ಇವರು ಹಳೆಯ ಹಾಸಿಗೆನ ಚೀಲಕ್ಕೆ ಹಾಕ್ಬಿಟ್ಟು ಪ್ರತಿ ಸರಿನೂ ಕಾರ್ ತೆಗಿವಾಗ ಆ ಥರ ಹಾಕ್ಬಿಟ್ಟು ಕಾರ್ನ ಆಚೆ ತಕ್ಕಂತಾರೆ. ಪಾಪ ಇದು ಸ್ವಲ್ಪ ರಿಸ್ಕ್ ಕೆಲಸನೇ, ಬಟ್ ಏನೂ ಮಾಡೋಕ್ಕಾಗಲ್ಲ. ಒಂಚೂರು ಏನಾದರೂ ಹತ್ತೈತೆ ತೆಗಿವಾಗ ಒಂಚೂರು ಗಾರ ಆಗ್ಬಿಟ್ರು ಎಷ್ಟು ಹೊಟ್ಟೆ ಉರಿತೈತೆ. ಮಕ್ಕಳು ನೋಡ್ಕೊಂತಿರ್ತಾರೆ. ಯಾರೇ ಆಗಲಿ ಅವ್ರವ್ರ ಮನೆ ಕಾರು ವೆಹಿಕಲ್ಸು ಅಂತ ಅಂದರೆ ಏನೇ ಆಗಲಿ ಅವ್ರ ಮನೆ ವಸ್ತು ಅಂದರೆ ಅವ್ರ ಮಕ್ಕಳು ಥರನೇ ತಾನೇ ನೋಡ್ಕೊಳ್ಳೋದು. ಹಂಗಾಗಿ ಎಂಥವ್ರಿಗೂ ಹೊಟ್ಟೆ ಉರಿಯುತ್ತೆ, ಒಂದು ಸ್ವಲ್ಪ ಗಾರ ಆದ್ರೂ ಅಷ್ಟು ಬೇಜಾರಾಗುತ್ತೆ ಅಂತ. ಮತ್ತು ಆ ಕಡೆ ಮುಂದೆ ವೆಹಿಕಲ್ ಇರುತ್ತೆ, ಒಂದು ಸ್ಕೂಟಿ ಇದೆ, ಮತ್ತು ಆ ಕಡೆ ಹಿಂದೆಗಡೆ ಒಂದು ಕಾರ್ ಇದೆ. ಅಷ್ಟು ಇಕ್ಕಟ್ಟಲ್ಲೂ ಪಾಪ ತುಂಬ ಸೇಫ್ಟಿಯಾಗಿ ಚೆನ್ನಾಗಿ ತೆಗೆದ್ರು. ಇನ್ನು ಅದಾದಮೇಲೆ ನಾನು ಕೂಡ ಹೊರಟೆ. ಏನು ಮದುವೆಗೆ ಹೋಗಬೇಕಲ್ಲ, ನಾನು 3 ಗಂಟೆ ಅಷ್ಟೊತ್ತು ಚೌಟ್ರಿಗೆ ರೀಚ್ ಆಗಬೇಕು. ಮದುವೆ ಇದ್ದಿದ್ದು ಕೋಲಾರದಲ್ಲಿ, ಹಂಗಾಗಿ ಸೊ ಹೋಗೋಣ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ನಮ್ಮ ರಾಜು ಬರ್ತಿದ್ಲು. ಅವಳು ಬಿಟ್ಟಾಗ ನಾನು ಬಿಡ್ತೀನಿ ಅಂತ ಹೇಳ್ಬಿಟ್ಟು, ಸೊ ಅವಳು ಒಂದು ಹತ್ರ ನೆಲಮಂಗ್ಲ ಹತ್ರ ಬಂದಾಗ ಫೋನ್ ಹಾಕು ನಾನು ಬರ್ತೀನಿ ಅಂತ ಹೇಳಿದ್ದೆ. ಆಮೇಲೆ ಅವಳು ಫೋನ್ ಹಾಕಿದ್ಲು. ನಾನು ಎಲ್ಲ ಬೇಗ ರೆಡಿ ಆಗಿಬಿಟ್ಟು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡೆ ಹೊರಟೆ. ನಮ್ಮ ಅಕ್ಕ ಕಳಿಸ್ಕೊಡೋಕ್ಕೆ ಅಂತ ಆಚೆ ಬಂತು. ನಾನು ಹಂಗೂ ಒಂದೇ, ನನ್ನಿಂದ ಇವತ್ತು ನೀನು ಓದ್ಕೊಳ್ಳೋದೆಲ್ಲ ಲಾಸ್ ಆಗೋಯ್ತು, ಕಡಿಮೆ ಆಗೋಯ್ತು. ಪಾಪ ಎಷ್ಟೊಂದು ಓದ್ಕೊತಾ ಇದ್ದೆ ನೀನು, ನನ್ನಿಂದ ಎಲ್ಲ ಕಡಿಮೆ ಆಗೋಯ್ತಲ್ಲ, ಇವತ್ತು ಓದೋದೇ ಕಡಿಮೆ ಆಗೋಯ್ತು, ಓದೋಕ್ಕೆ ಆಗಲಿಲ್ಲ ಅಂತ. ಹಂಗೇನಿಲ್ಲ, ಓದ್ಕೊತೀನಿ ಪರವಾಗಿಲ್ಲ ನೈನಾ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಅದಾದಮೇಲೆ ಅಲ್ಲಿಂದ ಬಂದೆ. ಇದು ಮದುವೆ ಚೌಟ್ರಿ. ಸೊ ಮದುವೆ ಚೌಟ್ರಿ ರೀಚ್ ಆದ್ವಿ. ಇನ್ನೂ ಏನೇನೋ ಎಲ್ಲ ರೆಡಿ ಮಾಡ್ತಾಯಿದ್ರು. ಹುಡುಗನ ಕಡೆಯವರು ಆಗಲೇ ಬಂದಿದ್ದರು, ಹುಡುಗಿ ಕಡೆಯವರು ಆಗಲೇ ಬಂದಿದ್ದರು. ಫಸ್ಟು ಎಂಗೇಜ್ಮೆಂಟ್ ಮಾಡಬೇಕು ಅಂತ ಏನೋ ಹುಡುಗನ್ನ ಮತ್ತು ಹುಡುಗಿನೆಲ್ಲ ಅವರು ಅಂದರೆ ರೆಡಿ ಮಾಡಿ ಇದು ಮಾಡ್ತಿದ್ರು. ನಮ್ದು ಇವತ್ತು ಗ್ರೂಮ್ ಮೇಕಪ್ ಕೂಡ ಇತ್ತು. ಹುಡುಗ ಕಡೆಯವರು ಕರೆದಿದ್ದು. ನಮಗೆ ಚಿಕ್ಕಮ್ಮನೇ ಆಗಬೇಕು, ಇವ್ರು ನಮ್ಮ ಚಿಕ್ಕಮ್ಮನ ಮಕ್ಕಳು ವಿಡಿಯೋ ಮಾಡ್ತಿದ್ರು, ಓಡೋಯ್ತವ್ರೆ ನಯನ ಸೋನು ಅಂತ. ಸೊ ಹಂಗಾಗಿ ಮೇಕಪ್ ಕೇಳಿದ್ರಲ್ಲ. ಸೊ ರಾಜುನೂ ಅಷ್ಟೇ, ರಾಜುಗೂ ಚಿಕ್ಕಮ್ಮ ಆಗಬೇಕು, ನನಗೆ ಮೋಸ್ಟ್ಲಿ ಅತ್ತೆ ಆಗಬೇಕು ಅಂದ್ಕೊತೀನಿ. ಅತ್ತೆನೋ ಅಥವಾ ಚಿಕ್ಕಮ್ಮನೋ ನಂಗೆ ಗೊತ್ತಿಲ್ಲ. ನಮ್ಮ ರಾಜುಗೆ ಚಿಕ್ಕಮ್ಮ ಆಗಬೇಕು ಅನಿಸುತ್ತೆ. ನಾವು ಆಂಟಿ ಅಂಕಲ್ ಅಂತ ಕರಿತೀವಿ, ಚೆನ್ನಾಗಿ ಮಾತಾಡ್ಸ್ತಾರೆ. ಇನ್ನು ಮದುವೆಗೆ ನಮಗೆ ಹೇಳಿದರು ಮೇಕಪ್ಗೆಲ್ಲ. ಸೊ ಹಂಗಾಗಿ ಅವ್ರು ಬರೋ ತನಕ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನದಲ್ಲಿ ಹುಡುಗನ ಬಿಟ್ಟಿದ್ರು. ಅಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಇತ್ತು. ಸೊ ಅವರು ಒಳಗಡೆ ಚೌಟ್ರಿ ಬರೋವರೆಗೂ ನಾವು ಅವ್ರ ಜೊತೆ ಇರೋಣ. ರೂಮಲ್ಲಿ ಏನು ಎತ್ತ ಅಂತ ಗೊತ್ತಿರಲಿಲ್ವಲ್ಲ, ಹಾಗಾಗಿ ಅವ್ರನ್ನೇ ಕಾಯ್ಕೊಂಡು ಕೂತ್ಕೊಂಡಿದ್ವಿ. ಸೊ ಆಮೇಲೆ ಎಲ್ಲ ಆಚೆ ಬಂದಮೇಲೆ ಎಲ್ಲರೂ ಅಲ್ಲೇ ಹಾಯ್ ಮಾಡ್ತಿದ್ರು. ಅವರೇ ನಮ್ಮ ಆಂಟಿ, ಬ್ಲೂ ಕಲರ್ ಸ್ಯಾರಿ ಹಾಕೋರಲ್ಲ ಅವರು, ಎಲ್ಲ ಹಾಯ್ ಮಾಡ್ತಾಯಿದ್ರು. ಈಗ ಬಂದ್ರಾ ಅಂತ ಅಂದ್ಬಿಟ್ಟು. ಆಮೇಲೆ ಒಳಗೆ ಬಂದಮೇಲೆ ಮಾತಾಡ್ಸೋಕ್ಕಾಗಲಿಲ್ಲ, ಹತ್ರ ಬಂದು ಬೇಜಾರು ಮಾಡ್ಕೊಂಬಿಟ್ರಿ ಅಂತೆಲ್ಲ ಹೇಳ್ತಿತ್ತು. ಇವರು ಹುಡುಗವ್ರಮ್ಮ, ಇವರು ಕೂಡ ಮಾತಾಡ್ಸಿದ್ರು. ನಿಮ್ಮ ಯಜಮಾನ್ರು ಬರಲಿಲ್ವ
ಕುಮಾರ್ ಬರಲಿಲ್ವಾ ಅಂತ ಕೇಳ್ತಾಯಿದ್ರು. ಇಲ್ಲ ಆಂಟಿ ಬರೋಕ್ಕಾಗಲ್ಲ, ಸ್ಕೂಲ್ ಇದೆ ಅಂತ ಹೇಳ್ಬಿಟ್ಟು. ಸೊ ನಾನು ಕೂಡ ಹೇಳಿದೆ. ಆಮೇಲೆ ನಮಗೆ ರೂಮ್ ಕೂಡ ಕೊಟ್ಟರು, ಅಂದರೆ ಅವರಿದ್ದಿದ್ದ ರೂಮಲ್ಲೇ ನಾವು ಕೂಡ ಇದ್ವಿ. ಸೊ ಎಲ್ಲ ಬಂದು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದಿದ್ವಿ. ತಲೆ ಎಲ್ಲ ಕೆಡ್ಸೋಗಿತ್ತು, ಎಲ್ಲ ರೆಡಿ ಮಾಡ್ಕೊತಿದ್ವಿ. ನಾವು ಸ್ವಲ್ಪ ಕ್ಲೀನಾಗಿ ಕಂಡ್ರೆ ಅಲ್ವಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಅವ್ರು ಇನ್ನೂ ಬರೋದು ಲೇಟು ಅಂತಂದರು. ಇನ್ನೂ ಈಗಲೇ ಬರೋಲ್ಲ, ನಾವು ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋದರು. ಹಂಗಾಗಿ ಟಿಫನ್ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಾತ್ ಮಾಡಿದರು. ನೈಟ್ ಎಷ್ಟೊತ್ತಾಗುತ್ತೋ ಎಲ್ಲರೂ ರೆಡಿ ಮಾಡಿ ಆಚೆ ಕಳಿಸೋ ಅಷ್ಟೊತ್ತಿಗೆ ಅಂದ್ಬಿಟ್ಟು ಬಂದರೆ ನಾವು ಚೌಟ್ರಿಗೆ ಹೋದ ತಕ್ಷಣ ಏನೇ ಇದ್ರೂ ತಿನ್ಕೊತೀವಿ. ಊಟದಲ್ಲೆಲ್ಲ ಹೊಟ್ಟೆಗೆಲ್ಲ ಮೋಸ ಮಾಡ್ಕೊಳ್ಳಲ್ಲ, ಅಂದರೆ ಬಟ್ ಕೆಲಸ ಮಾಡೋದನ್ನ ಬಿಟ್ಟು ಮಾತ್ರ ಹೋಗಲ್ಲ. ನಂಗೆ ಹೊಟ್ಟೆ ಸಿಗ್ತಾಯಿದೆ ಹೋಗ್ಬಿಡ್ತೀವಿ ಇರ್ರಿ ವೆಯ್ಟ್ ಮಾಡಿ ಅಂತ ನಾವು ಕ್ಲೈಂಟ್ನ ಮಾತ್ರ ಕಾಯಿಸೋಕೆ ಹೋಗಲ್ಲ. ಸೊ ಈಗ ಲೇಟಲ್ಲ, ಮಾಮೂಲಿ ಇವಾಗ ತಿಂಡಿ ರೆಡಿ ಇದೆ ಹೋಗಿ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಿನ್ಕೊಳಕ್ಕೆ ಬಂದ್ವಿ. ಅದು ನಮಗೆ ಗೊತ್ತಿರೋರು ಮದುವೆಗೂ ಕೂಡ ಕರೆದಿದ್ರು. ಈ ಮದುವೆ ಮತ್ತು ಮೇಕಪ್ ಎರಡಕ್ಕೂ ಹೇಳ್ಬಿಟ್ರೆ ಹೋಗೋಕ್ಕೆ ಆಗಲ್ಲ, ಗೊತ್ತಾ. ಇಲ್ಲ ಮದುವೆಗೆ ಹೋಗಬೇಕು, ಇಲ್ಲ ಮೇಕಪ್ಗೆ ಹೋಗಬೇಕು. ನಾವು ಮೇಕಪ್ ಮಾಡಿ ಸಾಕಾಗಿರ್ತೀವಿ, ಅದ್ರಲ್ಲಿ ನಾವು ರೆಡಿಯಾಗೆಲ್ಲ ಹೋಗ್ಬೇಕು ಅಂದರೆ ಹಿಂಸೆ. ಅದಕ್ಕೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಆಯಿತು ಅಂತ ಹೇಳ್ಬಿಟ್ಟು ಮದುವೆನೂ ಅಟೆಂಡ್ ಮಾಡಿದ್ವಿ, ಮಾಡಲಿಲ್ಲ ಅಂತಲ್ಲ. ಡ್ರೆಸ್ ಹಾಕ್ಕೊಂಡೆ, ಅದೇ ಡ್ರೆಸ್ಸಲ್ಲೇ ಜೈ ಅಂದ್ವಿ ಅಷ್ಟೇ. ಇನ್ನು ಎಂಗೇಜ್ಮೆಂಟ್ನೆಲ್ಲ ಮಾಡ್ತಾಯಿದ್ರು. ನಾವು ಸೀರೆಗಳನ್ನೆಲ್ಲ ಈಸ್ಕೊಂಡು ಮತ್ತು ಪ್ರಿಪ್ಲೀಟಿಂಗ್ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಇನ್ನು ನಾನು ಏರ್ಸೋದಕ್ಕೆ ಅವ್ರಿಗೇನು ಏರ್ ಆಕ್ಸೆಸರೀಸು ಏನೇನು ಬೇಕೆಲ್ಲ ಜೋಡಿಸ್ಕೊಂಡು ಎಷ್ಟೆಲ್ಲಿ ಮಾಡಲಿಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನೋಡಿ ಇದೆಲ್ಲ ರೆಡಿ ಆಯಿತು. ರೆಡಿ ಆದಮೇಲೆ ಇವಾಗ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಮಾಡೋಕ್ಕೆಲ್ಲ ಆಗಲಿಲ್ಲ. ಹುಡುಗಗೂ ಕೂಡ ನಾನೇ ಮೇಕಪ್ ಮಾಡಿ ಕಳಿಸಿದ್ವಿ. ಇನ್ನು ಆಂಟಿರಿಗೆಲ್ಲ ಇವ್ರಿಗೆಲ್ಲ ಮಾಡಿ ಅವ್ರ ತಂಗಿ ಮತ್ತು ಚಿಕ್ಕಮ್ಮ ಮಕ್ಕಳುಗಳು, ಅಕ್ಕದಿರ ಮಕ್ಕಳು ಮತ್ತು ತಂಗಿದಿರ ಮಕ್ಕಳೆಲ್ಲ ಇದ್ದರು. ಮತ್ತು ಅವ್ರ ಮಕ್ಕಳು ಎಲ್ಲರೂ ಇದ್ದರು. ಸುಮಾರು ಒಂದು 8 ಜನ ಇದ್ದರು. 8 ಜನಕ್ಕೂ ಕೂಡ ಮಾಡಿದ್ವಿ. ಇವರು ನಮ್ಮ ಶಶಾಂಟಿ ಮಕ್ಕಳು, ಆಗಲೇ ಹೇಳಿದ್ನಲ್ಲ ವಿಡಿಯೋ ಮಾಡ್ತಿದ್ದೀನಿ ಅಂತ ಮುಖ ಮುಚ್ಕೊಂಡು ಓಡೋತಿದ್ರಲ್ಲ ಅವರೇನೆ ಇವರು. ಸೊ ಇವ್ರದ್ದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಎಲ್ರದ್ದು ಮೇಕಪ್ ತುಂಬ ಚೆನ್ನಾಗಿ ಬಂತು. ಇನ್ನು ನಮ್ಮ ಮಾಮ ಕೂಡ ಮದುವೆಗೆ ಬಂದಿತ್ತು. ನಮ್ಮ ಮಾಮ ಫೋನ್ ಮಾಡಿತು. ಆಮೇಲೆ ನಮ್ಮ ಮಾಮ ಬಂದೈತೆ ಅಂದ್ಬಿಟ್ಟು ಕೆಳಗಡೆ ಊಟದಲ್ಲಿ ಹೋದ್ವಿ. ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮಾಮನ ಜೊತೆ ಊಟ ಮಾಡೋಣ ಅಂದ್ಬಿಟ್ಟು ಊಟ ಮಾಡೋಕ್ಕೆ ಬಂದ್ವಿ. ನಾವು ಯಾವುದೇ ಮದುವೆಗೆ ಬಂದ್ರೂ ನಾವಿಬ್ಬರು ಬರ್ತಾ ಇರಲ್ಲ, 3 ಜನ ಬರ್ತಾಯಿದ್ವಿ. ನಮ್ಮ ಭಾಗ್ಯ ಕೂಡ ಬರ್ತಾಯಿದ್ವಿ, ಇವಾಗ ಅವಳು ಬರೋಲ್ಲ. ಸೊ ಹಂಗಾಗಿ ಇವಾಗ ನಾವಿಬ್ಬರು ಬರ್ತೀವಿ. ನಾವಿನ್ನೂ ಎಕ್ಸ್ಟ್ರಾ ಯಾರಾದರೂ ಬೇಕು ಅಂದರೆ ನಾವು ಕರ್ಸ್ಕೊತೀವಿ. ಸೊ ಇವಾಗ ನಾವಿಬ್ಬರೇ ಸಾಕು ಮಾಡ್ತೀವಿ ಅನ್ನೋದು ಇತ್ತು. ಹಂಗಾಗಿ ನಾವೇ ಮಾಡ್ಕೊಂಡ್ವಿ. ಇನ್ನು ಊಟಕ್ಕೆ ಕೂಡ ಊಟ ಮಾಡ್ತಿದ್ವಿ. ನಮ್ಮ ಮಾಮ ಮಧ್ಯ ಮಾತಾಡ್ಸ್ಕೊಂಡು ಕಾಮಿಡಿ ಮಾಡ್ತಾಯಿತ್ತು. ನಮ್ಮ ಮಾಮನ ಮಾತೇ ಒಂದು ಚೆಂದ, ಗೊತ್ತಾ. ನಮ್ಮ ಮಾಮನ ಜೊತೆ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇನ್ನು ಆಚೆ ಬಂದ್ವಿ, ಊಟ ಮಾಡಿಕೊಂಡು ಇವರೆಲ್ಲ ಫೋಟೋಶೂಟ್ ಮಾಡಿಸ್ಕೊತಾಯಿದ್ರು. ನಾವು ಹೇಳ್ತಾಯಿದ್ವಿ ಸ್ವಲ್ಪ ಚೆನ್ನಾಗಿ ಫೋಟೋಸ್ ತೆಗೆಸ್ಕೊಳ್ಳಿ, ನಾವು ಕೂಡ ಇನ್ಸ್ಟಾಗ್ರಾಮ್ಗೆ ಹಾಕ್ಕೊತೀವಿ, ಫೋಟೋಸ್ ಚೆನ್ನಾಗಿ ತೆಗೆಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಅವ್ರು ಫೋಟೋಗ್ರಾಫರ್ ಬ್ಯುಸಿ ಆಗಿಬಿಟ್ಟಿದ್ರು. ಆಮೇಲೆ ನಮಗೆ ಬೇರೆ ಸುಸ್ತಾಗ್ಬಿಟ್ಟಿತ್ತು, ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವೇ ಮೊಬೈಲ್ನಲ್ಲಿ, ನಂದು ಐಫೋನು, ಸೊ ಐಫೋನಲ್ಲಿ ಎಲ್ಲ ವಿಡಿಯೋ ಮಾಡಿಕೊಂಡು ರೀಲ್ಸ್ ಮಾಡಿಕೊಂಡು ಆಮೇಲೆ ಫೋಟೋಸ್ ಎಲ್ಲ ತಕ್ಕೊಂಡು ನಾವು ಒಳಗಡೆ ಬಂದ್ವಿ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನೂ ರಿಸೆಪ್ಷನ್ ಎಲ್ಲ ನಡೀತಾ ಇತ್ತು. ಸೊ ಮಾರ್ನಿಂಗು ಏನೂ ಅಷ್ಟು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇದು ರೀಲ್ಸ್ಗೆ ಹಾಕಬೇಕು ಅಂತ ಈ ಥರ ಮಾಡ್ಕೊಂಡಿದ್ದೆ ವಿಡಿಯೋನ. ಹಂಗಾಗಿ ಇದನ್ನೇ ಒಂದು ಸ್ವಲ್ಪ ಅಪ್ಲೋಡ್ ಮಾಡಿದ್ದೀನಿ, ಎಲ್ರದ್ದು ಮಾಡಿಲ್ಲ. ಬೆಳಗ್ಗೆ ಯಾರ್ಯಾರು ಮಾಡಿಸ್ಕೊಂಡಿದ್ದು ನೈಟ್ ಯಾರ್ಯಾರು ಮಾಡಿಸ್ಕೊಂಡಿದ್ರು ಬೆಳಗ್ಗೆನೂ ಅವರೇ ಮಾಡಿಸ್ಕೊಂಡಿದ್ರು. ಇವ್ರ ಅಮ್ಮ ಮಕ್ಕಳುಗಳು, ಇವ್ರದ್ದು 3 ಜನ ಸ್ವಲ್ಪ ಇದನ್ನೇ ಹಾಕಿದ್ದೀನಿ, ಈ ಥರ ವಿಡಿಯೋ ಮಾಡ್ಕೊಂಡು ಹಾಕಿರೋದು. ಇದು ಅದಾದಮೇಲೆ ನಾವು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಟು ಬಂದ್ವಿ. ತುಮಕೂರು ಹೋಗೋಣ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ರಾಜು, ನಾನು ಬೆಂಗಳೂರು ಮೇಲೆ ತುಮಕೂರು ಮೇಲೇ ಬೆಂಗಳೂರಿಗೆ ಹೋಗ್ತೀನಿ, ನೀನು ಅಲ್ಲಿವರೆಗೂ ಬರ್ತೀಯ ಬಾ, ಇಬ್ಬರು ಜೊತೆಲಿ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇನ್ನು ನಾನು ಬೇರೆ ವೈಭವ ಲಕ್ಷ್ಮಿ ಪೂಜೆ ಮಾಡಿದ್ಮೇಲೆ ಚೀಚಿ ಮಾಡಿರಲಿಲ್ಲ. ಅದು ಮತ್ತೆ 5 ಡೇಸ್ ಆದಮೇಲೆ ಆಗತಕ್ಕ ತಿನ್ನಬಾರ್ದು ಅನ್ನೋ ಥರ 5 ಡೇಸ್ ಏನೋ 7 ಡೇಸ್ ತಿನ್ನೋದು ಬೇಡ ಅಂತಲೇ ಅಂದ್ಕೊಂಡಿದ್ದು. ಯಾಕೆ ಅಂತ ಅಂದರೆ ಅದಾದಮೇಲೆ ಇದು ಏನು ಶಿವರಾತ್ರಿ ಹಬ್ಬ ಬಂತು. ಅದಾದಮೇಲೆ ನಾವು ಇದಕ್ಕೆಲ್ಲ ಹೋದ್ವಿ, ಸಿದ್ಧಗಂಗಾ ಮಠಕ್ಕೆಲ್ಲ ಹೋದ್ವಲ್ವ. ಅದಾದಮೇಲೆ ನಾನು ಮತ್ತೆ ಬಂದು ಮಾಡಲಿಲ್ಲ. ಮತ್ತು ಮಂಗಳವಾರ ಸಿಕ್ತು, ಮತ್ತು ಬುಧವಾರ ಸಿಕ್ತು, ಏನೋ ಸಂಕಷ್ಟ ಎಲ್ಲ ಏನೋ ಬಂತು ಅನಿಸುತ್ತೆ ಆ ಟೈಮಲ್ಲಿ. ಹಂಗಾಗಿ ನಾನು ಮಾಡೋಕ್ಕೆ ಹೋಗಲಿಲ್ಲ. ಡೈರೆಕ್ಟು ನಮ್ಮ ಅಣ್ಣನ ಹೋಟ್ಲಿಗೆ ಬಂದ್ವಿ. ಅಲ್ಲಿ ದೊಡ್ಡ ಆಂಜನೇಯ ಆರ್ಚ್ ಇದೆ ನೋಡಿ, ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಬಾಲಾಜಿ ಮಿಲ್ಟ್ರಿ ಹೋಟೆಲ್ ಅಂತ ಇದೆ. ಅಲ್ಲೇ ಇದೆ, ಒಂದು ಸ್ವಲ್ಪ ದೂರ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ. ಈ ಕಡೆ ಬರಬೇಕು, ಸರ್ಕಲ್ ಇದೆಯಲ್ಲ ಚರ್ಚ್ ಸರ್ಕಲ್ಲು, ಈ ಕಡೆ ಬರಬೇಕು. ಇದು ನಾನು ಅವಾಗ ಪಾಂಪ್ಲೆಟ್ ಸ್ಟಾರ್ಟಿಂಗ್ ಹೊಡ್ಸ್ದಾಗ ಇಲ್ಲೇ ತಂದು ಅಂಟಿಸಿದ್ದು. ಎಲ್ಲ ಕಡೆ ಕಿತ್ತಾಕ್ಬಿಟ್ಟವ್ರೆ, ಕೈ ಹುಡುಕಿರೂ ಸಿಗಲ್ಲ. ಇವರಂತೂ ಇನ್ನೂ ಇಟ್ಕೊಂಡಿದ್ದಾರೆ, ಪಾಪ ಏನೂ ಆಗಿಲ್ಲ. ನಾನು ಅಂಟಿಸ್ದಾಗ ಎಷ್ಟು ನೀಟಾಗಿತ್ತು, ಈಗಲೂ ಅಷ್ಟೇ ನೀಟಾಗಿದೆ. ನಮ್ಮ ಅಣ್ಣಂಗೆ ಅವತ್ತೇ ಹೇಳಿದ್ದೆ ನಾನು, ಅಲ್ಲೇ ಒಂದು 2-3 ತಿಂಗಳಿಂದ ಚಿಕನು ಮಟನ್ ತಿಂದಿಲ್ಲ, ನಿಮ್ಮ ಹೋಟ್ಲಿಗೆ ಬರ್ತೀನಿ, ನಾನು ಊಟ ಮಾಡಬೇಕು, ನಿಮ್ಮ ಹೋಟ್ಲು ಊಟ ಅಂತ ಹೇಳಿದ್ದೆ. ಆಯ್ತು ಬಾರಮ್ಮ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಕರೆದಿತ್ತು. ಇವ್ರು ನಮ್ಮ ನಟಣ್ಣ, ದೊಡ್ಡಪ್ಪನ ಮಗ ಆಗಬೇಕು. ಸೊ ದೊಡ್ಡಪ್ಪನ ಮಕ್ಕಳು ಅನ್ನೋದಕ್ಕಿಂತ ಚೆನ್ನಾಗೇ ಇದಾಗಿದ್ದೀವಿ, ಅಷ್ಟು ಸ್ವಂತ ಅಣ್ಣ ತಂಗಿ ಅನ್ನೋ ಥರನೇ ಚೆನ್ನಾಗಿದ್ದೀವಿ, ದೊಡ್ಡಪ್ಪ ಚಿಕ್ಕಪ್ಪ ಅನ್ನೋ ಥರನೇ.
ನಾವು ಬರೋದ್ರೊಳಗೆ ಫೋನ್ ಮಾಡ್ಕೊಂಡು ಬಂದೆ ಆಗುತ್ತೆ 12 ಗಂಟೆ ಅಷ್ಟೊತ್ತಿಗೆ, ಯಾಕೆಂದರೆ ನಾನು ರಿಟರ್ನ್ ಮೈಸೂರಿಗೆ ಹೋಗ್ಬೇಕಲ್ಲ, ನನಗೂ ಲೇಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು 12 ಗಂಟೆ ಅಷ್ಟೊತ್ತಿಗೆ ಆಗಿರುತ್ತಾ ಅಂತ ಕೇಳಿದೆ. ಆಗಿರುತ್ತೆ ಬಾ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿರ್ತೀನಿ ಬಾ ಅಂತ ಅಂದ್ಬಿಟ್ಟು ಇದು ಮಾಡಿದೆ. ಇವತ್ತೊಬ್ಬರು ಅವರು ಅಲ್ಲೇ ಕೆಲಸ ಮಾಡೋರು ಒಂದು ಅಣ್ಣ ರಜಾ ಹಾಕೊಂಬಿಟ್ಟಿದ್ರು. ಅವರು ನಮ್ಮ ಅಣ್ಣನೇ, ನಮ್ಮ ಮಾವನ್ನೇ ಆಗಬೇಕು, ನಮ್ಮ ಅತ್ತೆ ಮಗ. ಸೊ ಅವರು ಬಂದಿರಲಿಲ್ಲ, ಹಂಗಾಗಿ ಮುದ್ದೆ ಮಾಡೋ ಟೈಮಿಗೆ ಬಂದಿದ್ಯಾ ಬಾ, ಕರೆಕ್ಟಾಗಿ ಬಂದಿದ್ಯಾ ಬಾ, ಮುದ್ದೆ ಕಟ್ಕೊಡು ಬರ್ರಿ ಅಂತ ಹೇಳ್ಬಿಟ್ಟು ನಾವೇ ಕೂಡ ಕಟ್ಕೊಟ್ವಿ ಮುದ್ದೆನ. ಅದೆಲ್ಲ ಹೆಂಗೆ ಏನು ಅಂತ ಐಡಿಯಾ ಕೊಟ್ಟರು, ಹೆಂಗೆ ಕಟ್ಟಬೇಕು ಅಂತ. ಹಂಗಾಗಿ ಎಲ್ಲ ಐಡಿಯಾ ಕೊಟ್ಟ ಮೇಲೆ ನಾವೇ ಮಾಡಿದ್ವಿ. ಸಾಂಬಾರೆಲ್ಲ ಆಲ್ಮೋಸ್ಟ್ ಎಲ್ಲ ಆಗೋಗಿತ್ತು. ಫ್ರೈಯು, ಸಾಂಬಾರು, ಕೈಮಾ, ತಲೆ ಮಾಂಸ ಎಲ್ಲನೂ ರೆಡಿ ಮಾಡಿದರು. ಇನ್ನು ಸ್ವಲ್ಪ ಬೇಯಬೇಕಿತ್ತೇನೋ ಗೊತ್ತಿಲ್ಲ, ಇನ್ನೂ ಸ್ವಲ್ಪ ಬೇಯಿಸ್ತಾಯಿದ್ರು. ಇಲ್ಲ ಆಗೋಯ್ತು, ನೀನು ಮುದ್ದೆ ಕಟ್ಟೋಷ್ಟೊತ್ತು ಆಗೋಗುತ್ತೆ, ನೀನು ಊಟ ಮಾಡ್ಕೊಂಡು ಹೋಗಬೇಕು, ನಾನು ಲೇಟ್ ಆಗುತ್ತದೇನೋ ಅಂತಂದೆ. ಇಲ್ಲ ಬೇಡ ಅಂದ್ಬಿಟ್ಟು ಪಾಪ ನನಗಾಗಿ ಅರ್ಜೆಂಟಾಗಿ ನಮ್ಮ ನಟಣ್ಣ ಅಡುಗೆ ಮಾಡಿತು. ತುಂಬ ಥ್ಯಾಂಕ್ಸ್ ನಟಣ್ಣ, ಈ ವಿಡಿಯೋ ನೋಡ್ತಿದ್ರೆ ತುಂಬ ಥ್ಯಾಂಕ್ಸ್. ಅಲ್ಲೂ ಹೇಳಿದೆ, ಇಲ್ಲೂ ಒಂದ್ಸರಿ ಹೇಳ್ತಿದ್ದೀನಿ ಆಯಿತಾ. ಇಲ್ಲಿ ನೋಡ್ಕೊಳ್ಳಿ, ಆಚೆ ನಿಂತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಬಸ್ ಹೋಗೋದೆಲ್ಲ ಎಲ್ಲ ಮುಂದೆ ಹೋದರೆ ಈ ಕಡೆ ಈಗೇನು ನಾನು ಇಲ್ಲಿ ನಿಂತಿದ್ದೀನಲ್ಲ, ಈ ಕಡೆ ಹೋದರೆ ಅದು ಆಂಜನೇಯ ಇದೆಯಲ್ಲ ಆರ್ಚು, ಆ ಕಡೆ ಹೋಗುತ್ತೆ. ಇದು ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತೈತೆ. ಸೊ ನೋಡಿದವರಿಗೆ ಅಂದರೆ ಯಾವಾಗಲೂ ಓಡಾಡ್ತಾರಲ್ಲ ಅಂಥವ್ರಿಗೆ ಗೊತ್ತಿರುತ್ತೆ, ಅಥವಾ ಊರು ಪರಿಚಯ ಇರೋರಿಗೆ ಗೊತ್ತಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ಹೋಟೆಲ್ಗೆ ಬಂದರೆ, ಅಂದರೆ ತುಮಕೂರಿಗೆ ಬಂದರೆ ಈ ಹೋಟೆಲ್ಗೆ ಬರ್ದಂಗೆ ಇರಬೇಡಿ, ಬಂದು ಊಟ ಮಾಡ್ಕೊಂಡು ಹೋಗಿ. ನಾನ್ ವೆಜ್ ಹೋಟೆಲು ತುಂಬಾ ಚೆನ್ನಾಗಿರ್ತದೆ, ಸಖತ್ತು ಟೇಸ್ಟು. ಒಂದು ದಿನವೂ ಆ ಟೇಸ್ಟು ಮಿಸ್ಸೇ ಆಗಿಲ್ಲ. ಅವಾಗ ಏನು ಟೇಸ್ಟ್ ಕೊಡ್ತಿದ್ರು ಈಗಲೂ ಅದೇ ಟೇಸ್ಟ್ ಕೊಡ್ತಾವ್ರೆ. ನಾನು 2 ಮುದ್ದೆ ಇಟ್ಕೊಂಬಿಟ್ಟೆ ಇವತ್ತೇ ಕಣ್ರಿ, ಚೀಚಿ ತಿಂತಿರೋದು. ಅಯ್ಯಪ್ಪ, ನನಗಂತೂ ಖುಷಿನೇ ಆಗ್ತಿತ್ತು. ಎಷ್ಟೊಂದು ತಿಂಗಳಾನುಗಟ್ಲೆ ಆದಮೇಲೆ ನೋಡು ಅವ್ರ ಹೋಟೆಲ್ ಊಟ ತಿನ್ನೋ ಭಾಗ್ಯ ಬಂತು, ನಮ್ಮ ಅಣ್ಣನ ಕೈ ಅಡುಗೆ ತಿನ್ನೋ ಭಾಗ್ಯ ಬಂತಲ್ಲ ಅಂದ್ಕೊಂಡು ಊಟ ಮಾಡ್ತಿದ್ದೆ. ನಿಜವಾಗ್ಲೂ ಕಳೆದೋದೆ ಗೊತ್ತಾ, ಒಂದೇ ತುತ್ತಿಗೆ ಕಳೆದೋಗ್ಬಿಟ್ಟೆ. ನಾನು ಮೊದಲೇ ಹೇಳ್ಬಿಟ್ಟಿದ್ದೆ ನಿಮ್ಮ ಹೋಟ್ಲಿಗೆ ಬರ್ತೀನಿ ತಿಂತೀನಿ ಅಂತ. ಬಟ್ ಫಸ್ಟ್ ಡೇನೇ ಹಿಂಗೆ ತಿಂದದ್ದು ನಿಲ್ಲಿಸಿದ ಮೇಲೆ ಮತ್ತೆ ಸ್ಟಾರ್ಟಿಂಗ್ ನಿಮ್ಮ ನಿಮ್ಮ ಹೋಟೆಲ್ಗೆ ಬಂದು ತಿಂತೀನಿ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ, ಏನೋ ಅಕಸ್ಮಾತಾಗಿ ಊರ ಕಡೆ ಬಂದಾಗ ತಿನ್ನೋಣ ಅಂತ ಅಂದ್ಕೊಂಡಿದ್ದಷ್ಟೇ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಗೊತ್ತಾ. ಚಿಕನ್ನು, ಮಟನ್ನು, ತಲೆ ಮಾಂಸ, ಫ್ರೈ ಎಲ್ಲನೂ ಹಾಕಿದ್ರು, ಕೈಮಾ ಹಾಕಿದ್ರು. ಎಲ್ಲ ಒಂಥರ ಓವರೇ ಆಗೋಯ್ತು, ಹೊಟ್ಟೆಗೆ ಜಾಸ್ತಿನೇ ಊಟ ಆಗೋಯ್ತು. ಟೇಸ್ಟ್ ಮಾತ್ರ ಅತಿ ಅದ್ಭುತ ಅಂತಲೇ ಹೇಳ್ಬೋದು. ಯಾವುದೇ ಟೇಸ್ಟಿಂಗ್ ಪೌಡ್ರು, ಕಲರು ಏನೂ ಬಳಸಲ್ಲ, ಫುಡ್ ಕಲರ್ ಏನೂ ಹಾಕಲ್ಲ, ಹಂಗೆ ಮಾಡ್ತಾರೆ. ಇದೇನು ನೆನ್ನೆ ಮೊನ್ನೆ ಉಟ್ಕೊಂಡಿರೋ ಹೋಟೆಲ್ ಅಲ್ಲಪ್ಪ ಇದು. ಸುಮಾರು ವರ್ಷಗಳಿಂದನೂ ನಮ್ಮ ದೊಡ್ಡಪ್ಪ ಮಾಡ್ಕೊಂಬಂದಿರೋದು, ಇವಾಗ ಮಕ್ಕಳುಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಸಖತ್ತಾಗಿತ್ತು. ನನಗಂತೂ ಬಾಡ್ನ ಹೆಸರಲ್ಲಿ ಉಂಡೆ ಯಾವ ಕಾಲ ಆಗಿತ್ತು ಅನ್ನಂಗೆ ಆಗಿತ್ತು. ಒಳ್ಳೆ ಊಟ ಸಿಕ್ತು. ಮನೆಯಲ್ಲೂ ಮಾಡ್ಕೊಳಕ್ಕಾಗಿರಲಿಲ್ಲ, ಹಂಗಾಗಿ ಅಂದರೆ ಹಿಂದಿನ ದಿನ ನಮ್ಮ ಅಕ್ಕವ್ರ ಮನೆಗೆ ತಿಂದಿದ್ದೆ. ಇಲ್ಲಿ ಈ ಥರ ವೆರೈಟೀಸ್ ಎಲ್ಲ ಸಿಕ್ತಲ್ಲ, ಒಂಥರ ಸಖತ್ತಾಗಿತ್ತು. ಎಲ್ಲ ಬಾಡು ಅಂತ ನೆನೆನೂ ಬಾಡು ಇವತ್ತು ಬಾಡು ಅನ್ನಂಗೆ ಬಾಡೇ ಸಿಕ್ತು. ಒಂಥರ ಹೆಂಗೆ ಅಂದರೆ ನಾವು ಮಾಡಿದ್ದು ನಮ್ಮ ಮನೆಯಲ್ಲಿ ಅಷ್ಟು ಇಷ್ಟನೇ ಆಗಲ್ಲ, ಯಾರಾದರೂ ಮಾಡಿಕೊಟ್ರೆ ಇನ್ನೂ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತೀವಿ, ಅಷ್ಟು ಇಷ್ಟ ಆಗುತ್ತಲ್ವ, ಅಂದರೆ ಟೇಸ್ಟ್ ಚೇಂಜ್ ಆಗುತ್ತಲ್ಲ ಅದಕ್ಕೆ. ನಾನು ನಮ್ಮ ದೊಡ್ಡಪ್ಪಂಗೆ ಅಲ್ಲೇ ಫೋನ್ ಮಾಡಿದೆ, ಬತ್ತಿದ್ದೀನಿ ಬಾ ದೊಡ್ಡಪ್ಪ, ನನ್ನ ಜೊತೆ ಫ್ರೆಂಡ್ ಬರ್ತಾರೆ ಅಂತ. ನಮ್ಮ ದೊಡ್ಡಪ್ಪಂಗೆ ಡೌಟು, ಸುಳ್ಳು ಹೇಳ್ತಾಳೆ ಇವಳು ಬರಲ್ಲ ಅಂತ ಅಂದ್ಬಿಟ್ಟು, ಆಯಿತು ಬಾ, ನೀನು ಬರೋದೆಚ್ಚ ನಮ್ಮ ಹೋಟ್ಲಿಗೆ ಊಟ ಮಾಡೋದೆಚ್ಚ ಬಾ ನೈನಾ, ಆಯಿತು ಬಾ ಅಂತೆಲ್ಲ ಕರೆದಿತ್ತು. ಅವ್ರಿಗೆ ಗೊತ್ತಿಲ್ಲ ನಾನು ಅಷ್ಟು ದೂರದಿಂದ ಬಂದಿರಲ್ಲ ಅಂತ ಅಂದ್ಕೊಂಡಿತ್ತೇನೋ. ಆಮೇಲೆ ನೋಡಿ ಖುಷಿ ಪಡ್ತಿತ್ತು, ಆಯಿತು ಬಾ ಊಟ ಮಾಡು, ನಿಂಗೆ ಏನೇನು ಬೇಕೋ ಹಾಕ್ಸ್ಕೊಂಡು ತಿನ್ನು ಅಂತ ಹೇಳ್ಬಿಟ್ಟು ಹೇಳ್ತಾಯಿತ್ತು. ನಾನು ಅದಾದಮೇಲೆ ಅಲ್ಲಿಂದ ಊಟ ಮಾಡ್ಕೊಂಡು ಮುಗಿಸ್ಕೊಂಡು ರಾಜು ಬೆಂಗಳೂರು ಕಡೆ ಹೋದ್ಲು, ನಾನು ಮೈಸೂರು ಕಡೆ ಬಂದೆ. ಊಟ ಮಾಡಿದ್ದು ಕೂತ್ಕು, ಹೊಟ್ಟೆ ತುಂಬಿದ್ದು ಕೂತ್ಕು, ಸರಿಯಾಗಿ ನಿದ್ದೆ ಬಂತು ನೋಡಿ. ಇಲ್ಲಿಗೆ ಬಂದಮೇಲೆ ಎಚ್ಚರಿಕೆ ಆಯಿತು ಈ ಶೋರೂಮ್ ಹತ್ರ. ಸೊ ಹಂಗಾಗಿ ವಿಡಿಯೋ ಮಾಡಿಕೊಂಡು ಇಲ್ಲಿ ಮನೆಗೆ ಬಂದೆ. ಬಸ್ ಸ್ಟ್ಯಾಂಡಿಗೆ ಬಂದು ನಮ್ಮ ಮನೆಯವ್ರು ಕರ್ಕೊಂಡು ಹೋಗೋಕ್ಕೆ ಅಂತ ಬಂದರು. ಆವಾಗ ತಾನೇ ಪಾಪ ಸ್ಕೂಲಿಂದ ಬಂದರು. ಅವರು ಸ್ಕೂಲ್ ಮುಗಿಸ್ಕೊಂಡು ನಮ್ಮ ಮಗ ತೂಗುಡಿಸ್ತೈತೆ, ಹೆಲ್ಮೆಟ್ ಹಾಕ್ಕೊಂಡು ಕರ್ಕೊಂಬಂದವ್ರೆ, ಕಣ್ಣಿಗೆ ಹುಳ ಹೊಡೆಯುತ್ತೆ ಅಂದ್ಬಿಟ್ಟು ಸ್ಕೂಲಿಗೆ ಕರ್ಕೊಂಡು ಹೋಗಿದ್ರು. ನಾನು ಮೇಕಪ್ ಹೋಗಿದ್ದೆ ಅಲ್ವಾ, ಸ್ಕೂಲ್ ಮುಗಿಸ್ಕೊಂಡು ಅವ್ರು ಸ್ಕೂಲಿಗೆ ಕರ್ಕೊಂಡು ಹೋಗಿದ್ರು. ಮತ್ತು ಅವರಲ್ಲೆಲ್ಲ ಕ್ಲಾಸೆಲ್ಲ ಮುಗಿಸ್ಕೊಂಡು ಇವಾಗ ಬಂದರು ಡೈರೆಕ್ಟು. ನಾನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ ಬಸ್ ಸ್ಟ್ಯಾಂಡಲ್ಲಿ. ಇನ್ನದಾದ್ಮೇಲೆ ನನಗೆ ಯಾಕೋ ತಲೆಯೆಲ್ಲ ನೋಯ್ತಾಯಿದ್ದೆ. ಅಶ್ವಿನಿ ಮನೆಗೆ ಹೋಗೋಣ, ಹೆಡ್ ಮಸಾಜ್ ಮಾಡಿಸ್ಕೊಬೇಕು ಅಂದ್ಬಿಟ್ಟು ನನ್ನ ಫ್ರೆಂಡ್ ಅಶ್ವಿನಿ ಹತ್ರ ಬಂದು ಚೆನ್ನಾಗಿ ಹೆಡ್ ಮಸಾಜ್ ಮಾಡಿಸ್ಕೊಂಡೆ. ಆಹಾ, ಎಷ್ಟು ಆರಾಮಾಯಿತು ಗೊತ್ತಾ. ಒಂಥರ ಮೈನೋವೇ ಆಗ್ಬಿಟ್ಟಿತ್ತು. ಒಂಥರ ಏನೋ ಒಂಥರ ಹೆಡ್ ಮಸಾಜ್ ಮಾಡಿಸ್ಕೊಂಡ್ರೆ ಒಂಥರ ತಲೆಯಲ್ಲಿ ಏನೇ ಬೇರೆ ಥರ ಏನೇ ಟೆನ್ಷನ್ ಇದ್ದರೂ ಒಂಥರ ಏನೇ ಒಂಥರ ನಮಗೇನೋ ಒಂದು ಸಮಸ್ಯೆ ಕಾಡ್ತಿರುತ್ತೆ ತಲೆಯಲ್ಲಿ. ಸೊ ಅದು ಕೂಡ ರಿಲೀಫ್ ಆಗೋಗುತ್ತೆ. ಅದು ಕೂಡ ಅದೆಲ್ಲಿ ಹೊರಟೋಗುತ್ತೋ ಕಳಿಸ್ಕೊಂಡು ತಲೆಯಿಂದ, ಆ ಥರ ರಿಲೀಫ್ ಅನಿಸ್ಬಿಡುತ್ತೆ. ಅಷ್ಟು ರಿಲ್ಯಾಕ್ಸ್ ಕೊಡುತ್ತೆ ಹೆಡ್ ಮಸಾಜು. ನಾನು ಅವಾಗ ಒಂದಷ್ಟು ದಿನ ಪಾರ್ಲರ್ ಕೋರ್ಸ್ಗೆ ಹೋಗಿದ್ದೆ, ಅಲ್ಲಿಂದ ಕಲಿತಿದ್ದೆ. ಅವಾಗ ಇವ್ರು ಟೆನ್ಷನ್ ಅಂದಾಗ ನಾನು ಮಾಡಿಕೊಡ್ತಾಯಿದ್ದೆ. ಸೊ ನಾನು ಮಾಡೋದು ನನಗೆ ಅಬ್ಸರ್ವ್ ಮಾಡಿ ಚೆನ್ನಾಗಿ ಸ್ಟೆಪ್ಸ್ ಎಲ್ಲ ನೆನಪಲ್ಲಿ ಇಟ್ಕೊಂಡು ಇವಾಗ ಅವರು ಹೆಡ್ ಮಸಾಜ್ ಮಾಡೋದು ಕಲ್ತ್ಕೊಂಡ್ಬಿಟ್ಟವ್ರೆ. ನಾನು
ಅವ್ರಿಗೆ ಅವ್ರು ನನಗೆ ಈ ಥರ ಹೆಡ್ ಮಸಾಜ್ ಮಾಡಿಕೊಡ್ತಿರ್ತೀವಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.